ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರುವ ಹಾಗೆ ಕೊರೋನಾ ಮಹಾಮಾರಿಯ ಪಿಡುಗು ಮಾರ್ಚ್ ತಿಂಗಳಿನಿಂದ ಭಾರತದಲ್ಲಿ ತನ್ನ ಒಂದು ಹಾವಳಿಯನ್ನು ತೋರಿಸ್ತಾ ಇದೆ. ಮಾರ್ಚ್ 27ನೇ ತಾರೀಕಿನಂದು 2020ರ SSLC ವಿದ್ಯಾರ್ಥಿಗಳ ಪರೀಕ್ಷೆ ನಿಗದಿಯಾಗಿತ್ತು. ತಮಗೆಲ್ಲ ಗೊತ್ತಿದೆ. SSLC ವಿದ್ಯಾರ್ಥಿಗಳ ಪರೀಕ್ಷೆ ಮಾರ್ಚ್ 23ನೇ ತಾರೀಕಿನಿಂದ ರಾಷ್ಟ್ರದಾದ್ಯಂತ ಲಾಕ್ಡೌನನ್ನು ಸೂಚಿಸಿದ್ರಿಂದ ಲಾಕ್ಡೌನ್ ಆದೇಶಕ್ಕೆ ಅನುಗುಣವಾಗಿ ಈ ಒಂದು ಮಾರ್ಚ್ 27ರ SSLCಯ ಒಂದು ಪರೀಕ್ಷೆಯನ್ನು ಮುಂದೆ ಹಾಕಲಿಕ್ಕಾಯಿತು. ಅದನ್ನು ಆ ಸಂದರ್ಭಕ್ಕೆ ರದ್ದುಗೊಳಿಸಿದರು. ತಮಗೆಲ್ಲ ತಿಳಿದಿರುವಂತಹ ವಿಷಯ. ಆದರೆ ಮುಂದುವರಿದು ಹಲವಾರು ರೀತಿಯಾದಂತಹ ಚರ್ಚೆಗಳನ್ನು ಮಾಡಿ ಗೊಂದಲದ ಮಧ್ಯೆ ಕೊರೋನಾ ಸೋಂಕಿತರ ಹಾವಳಿಯ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಇಂದಿನ ಈ ಕರ್ನಾಟಕದ ರಾಜ್ಯದ ಪರಿಸ್ಥಿತಿಯ ಮಧ್ಯೆ ಭಯ, ಆತಂಕ, ಒತ್ತಡ, ಉದ್ವೇಗದ ಸನ್ನಿವೇಶದ ಸಮಯದಲ್ಲಿ ನಾಡಿದ್ದು 25ನೇ ತಾರೀಕಿನಿಂದ ಜೂನ್ 25ನೇ ತಾರೀಕಿನಿಂದ ಜುಲೈ 3ರ ತನಕ SSLCಯ ಎಕ್ಸಾಮ್ ನಿಗದಿ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಈ ಅವಕಾಶಕ್ಕಾಗಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು, ಶಿಕ್ಷಕರು, ರಕ್ಷಕರು, ಎಲ್ಲ ಬಂಧು ಬಾಂಧವರು ಈ ಸಮಯಕ್ಕೋಸ್ಕರ ನೀವು ಕಾದಿರ್ತೀರಿ. ಸಮಯವನ್ನು ಈಗ ನೋಡಲಿಕ್ಕೆ ಪ್ರಾರಂಭಿಸಿರ್ತೀರಿ. ನಿಮಗೆಲ್ಲರಿಗೂ ಕೂಡ ನಮಸ್ಕಾರ, ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ನಿಮಗೆಲ್ಲ ತಿಳಿದಿರುವ ಹಾಗೆ 25ನೇ ತಾರೀಕಿನಿಂದ ಜುಲೈ 3ರ ತನಕ SSLCಯ ಪರೀಕ್ಷೆ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಎಲ್ಲ ಒಂದು ಶಾಲೆಗಳಲ್ಲಿ ಈ ಪರೀಕ್ಷೆ ನಿಗದಿ ಆಗಿರುತ್ತೆ. ಈ ವರ್ಷ ಕರ್ನಾಟಕದಲ್ಲಿ ಸರಿಸುಮಾರು 8,48,206 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವವರಿದ್ದಾರೆ. 2,876 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೀತಾ ಚಿಹ್ನೆ ಆಗಿರುತ್ತೆ. ಅದಕ್ಕನುಗುಣವಾಗಿ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂಡಳಿಯ ಎಲ್ಲರೂ ಕೂಡ ಈ ಒಂದು ಕೊರೋನಾ ಹಾವಳಿಯ ಮಧ್ಯೆ ಈ ಪರೀಕ್ಷೆ ಯಶಸ್ವಾಗಲಿಕ್ಕೆ ಹಲವಾರು ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆಯನ್ನು, ಜವಾಬ್ದಾರಿಯನ್ನು, ಎಚ್ಚರಿಕೆಯನ್ನು ತೆಗೆದುಕೊಂಡಿರ್ತಾರೆ. ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ತಂಡದೊಂದಿಗೆ ಆರೋಗ್ಯಾಧಿಕಾರಿಗಳು ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿ ತಮಗೆ ತಿಳಿದಿರುವ ಹಾಗೆ 25ರಿಂದ ಈ ಒಂದು ಪರೀಕ್ಷೆ ಪ್ರಾರಂಭವಾಗಲಿಕ್ಕಿದೆ. ನಾನು ಇಂದು ಬೆಳಿಗ್ಗೆ ಸರ್ವಕ್ಷೇಮ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ನ ಈ ಫೇಸ್ಬುಕ್ ಪೇಜ್ನಲ್ಲಿ ಇವತ್ತು ರಾತ್ರಿ 8 ಗಂಟೆಯಿಂದ 8:30ರ ತನಕ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಯಶಸ್ವಿಯಾಗುವ ರೀತಿಯಲ್ಲಿ ಸ್ಫೂರ್ತಿಯುತವಾದಂತಹ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತೇವೆ ಅಂತ ಒಂದು ಸೂಚನೆಯನ್ನು ಕೊಟ್ಟೆ. ಅದರ ನಂತರ ನನ್ನ ಕೆಲವೊಂದು ಬಂಧು ಬಾಂಧವರು, ನನ್ನ ಕೆಲವೊಂದು ಯೋಗ ಸಾಧಕರು ನನಗೆ ಸಂದೇಶವನ್ನು ಕಳಿಸಿದರು ಮೊಬೈಲಿಗೆ. 4 ಪ್ರಶ್ನೆಯನ್ನು ಅವರು ಹಾಕಿದರು. 1ನೇ ಪ್ರಶ್ನೆ ಯಾವುದು ಅಂತಂದರೆ, ಸರಿ ರಾತ್ರಿ 8 ಗಂಟೆಯಿಂದ 8:30ರ ತನಕದ ಸಮಯದಲ್ಲಿ ಮಹಾಭಾರತ ಸೀರಿಯಲ್ ಬರುತ್ತೆ ಟಿವಿಯಲ್ಲಿ, ನಮಗೆ ಮಹಾಭಾರತ ಸೀರಿಯಲ್ ಕಾಣಲಿಕ್ಕೆ ಸ್ವಲ್ಪ ಅಡಚಣೆ ಆಗುತ್ತಲ್ಲ, ನಿಮ್ಮ ಒಂದು ಫೇಸ್ಬುಕ್ ಲೈವ್ ಇದ್ದರೆ ಅದನ್ನು ಮುಂಚಿತವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ವಾ ಕೇಳಿದೆ. ಅವ್ರಿಗೆ ಕೇಳಿಕೊಂಡೆ, ನಿಮ್ಮ ಮನೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು SSLC ಓದೋರು ಇದ್ದಾರಾ ಅಂತ ಕೇಳಿದೆ. ನನ್ನ ಮಗ SSLC ಪರೀಕ್ಷೆಗೆ ಹೋಗೋನಿದ್ದಾನೆ ಅಂತ ತಾಯಿ ಹೇಳಿದರು. ಆವಾಗ ಆ 1ನೇ ಪ್ರಶ್ನೆಗೆ ತಾಯಿಗೆ ಒಂದು ಉತ್ತರವನ್ನು ಕೊಟ್ಟೆ. ಅಮ್ಮ, ನೀವು ನಿಮ್ಮ ಮಗ ಯಶಸ್ವಿ ವಿದ್ಯಾರ್ಥಿ ಆಗಬೇಕು, ಯಶಸ್ವಿ ವಿದ್ಯಾರ್ಥಿಯ ಒಂದು ಜೀವನವನ್ನು ನಡೆಸಬೇಕು, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಕಾಣಬೇಕು, SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡು ತೇರ್ಗಡೆ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಮಗನಿಗೋಸ್ಕರ, ಮಗನ ಶಿಕ್ಷಣಕ್ಕೋಸ್ಕರ, ಮಗನ ವಿದ್ಯಾಭ್ಯಾಸಕ್ಕೋಸ್ಕರ, ಮಗನ ಪರೀಕ್ಷೆಗೋಸ್ಕರ ಸ್ವಲ್ಪ ತ್ಯಾಗವನ್ನು ಮಾಡಬೇಕಾಗತ್ತೆ. ನೀವು ಸ್ವಲ್ಪ ಮಗನಿಗೆ ತೊಂದರೆ ಆಗತ್ತೆ ನಾನು ಟಿವಿಯನ್ನು ನೋಡೋದ್ರಿಂದ, ನಾನು ಧಾರಾವಾಹಿಯ ಗೀಳನ್ನು ನೋಡ್ತಾ ಹೋದರೆ ಮಗನಿಗೆ ಅಡಚಣೆ ಆಗತ್ತೆ, ಮಗನಿಗೆ ಮನಸ್ಸು ಚಂಚಲ ಆಗತ್ತೆ, ಮಗನಿಗೆ ಏಕಾಗ್ರತೆ ಬರುವುದಿಲ್ಲ. ಸೊ ಹಾಗಾಗಿ ಯಾವುದರ ದಿನಾಂಕದ ತನಕ ಪರೀಕ್ಷೆ ಮುಗಿತದೋ ಅಷ್ಟರ ತನಕ ನೀವು ಮನೆಯಲ್ಲಿ ಸ್ವಲ್ಪ
ನಿಮ್ಮ ಒಂದು ಟಿವಿ ನೋಡುವಂತಹ ಒಂದು ಹವ್ಯಾಸ ಅಥವಾ ಧಾರಾವಾಹಿ ನೋಡುವಂತಹ ಹವ್ಯಾಸ ಏನಿದೆ ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದರೆ ಒಳ್ಳೇದಮ್ಮ ಅಂತ ಅವರಿಗೆ ಕೇಳಿಕೊಂಡೆ. ಅವರಿಗೆ ಸ್ವಲ್ಪ ಕಣ್ ತುಂಬಿತು. ಸರಿ ಸರ್, ನಾನು ಹಾಗೆ ಮಾಡ್ತೇನೆ, ದಯವಿಟ್ಟು ಪ್ರಶ್ನೆ ಕೇಳಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿದರು. ಎರಡನೆಯ ಪ್ರಶ್ನೆ ನನಗಿವತ್ತು ಬಂದಿದ್ದು, ರಾತ್ರಿ 8 ಗಂಟೆಯಿಂದ 8:30 ಸಮಯವೇ ನೀವು ಯಾಕೆ ಆರಿಸ್ಕೊಂಡ್ರಿ ಅಂತ. ಆವಾಗ ನಾನು ಆ ಸಂದರ್ಭದಲ್ಲಿ ಆ ಕೇಳಿದ ಪ್ರಶ್ನೆ ಅವರು ಕೇಳಿದ್ದಕ್ಕೆ ಅವರಿಗೆ ಹೇಳಿದೆ, ಸಾಮಾನ್ಯವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಎಕ್ಸಾಮಿನ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಜವಾಬ್ದಾರಿ ಮಾತ್ರ ಇರುತ್ತೆ. ಆದರೆ ಈ ವರ್ಷ ಇತಿಹಾಸದಲ್ಲಿ ಪ್ರಪ್ರಥಮ ಕೊರೋನಾ ಮಹಾಮಾರಿಯ ಈ ಕೋವಿಡ್-19 ಪ್ಯಾಂಡಮಿಕ್ ಸನ್ನಿವೇಶದ ಮಧ್ಯೆ ಬಹಳಷ್ಟು ರೀತಿಯಾದಂತಹ ಆತಂಕ, ಒತ್ತಡ, ಒಂದು ಉದ್ವೇಗದ ಸನ್ನಿವೇಶ, ಭಯದ ಸನ್ನಿವೇಶದ ಮಧ್ಯೆ ನಾವು ಇವತ್ತು ಪರೀಕ್ಷೆಗೆ ಹೋಗಲೇಬೇಕಾಗುವಂಥ ಸನ್ನಿವೇಶ ಬಂದಿದೆ. ಹಾಗಾಗಿ ರಕ್ಷಕರಿಗೆ ಎಷ್ಟೋ ರೀತಿಯಾದಂತಹ ಕೆಲವೊಂದು ಹಿತ ನುಡಿಯನ್ನ, ಕೆಲವೊಂದು ಚಿಂತನೆಯನ್ನ ವ್ಯಕ್ತಪಡಿಸುವುದಿದೆ. ಹಾಗಾಗಿ ರಕ್ಷಕರು ಜವಾಬ್ದಾರಿಯನ್ನ ಎಲ್ಲ ಮುಗಿಸಿ ಮನೆಗೆ ಬರುವಾಗ 7-7:30 ಆದರೆ 8ರಿಂದ 8:30, 8:45 ಸಮಯ ಉತ್ತಮ ಅಂತ ಹೇಳಿ ಆ ಸಮಯವನ್ನ ನಿಗದಿಪಡಿಸಿಕೊಂಡೆ ಅಂತ ಹೇಳಿದೆ. ಮೂರನೆಯ ಪ್ರಶ್ನೆ ಬಂದಿದ್ಯಾವುದು ಅಂತಂದ್ರೆ, ಈ ಒಂದು ಕೊರೋನಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾಳೆ ಎಲ್ಲ ನಾಡಿದ್ದು ನಿಮ್ಮ ಒಂದು ಪರೀಕ್ಷೆ ಇದೆ, ಈ ಪರೀಕ್ಷೆಗೆ ಒಂದು 48 ಗಂಟೆ ಮುಂಚಿತವಾಗಿ ನೀವು ಯಾಕೆ ಇದನ್ನ ಇಟ್ರಿ, ಇನ್ನು ಮುಂಚೆಯೇ ಮಾಡ್ಬೋದಿತ್ತಲ್ಲ ಅಂತ. ಆವಾಗ ನನ್ನ ಪ್ರಶ್ನೆ ನನಗೆ ಕೇಳಿದವ್ರಿಗೆ ನಾನು ಉತ್ತರವನ್ನ ಕೊಟ್ಟೆ. ಈ ಸಂದರ್ಭದಲ್ಲಿ 25ನೇ ತಾರೀಕು ಪರೀಕ್ಷೆ ಪ್ರಾರಂಭವಾದರೂ ಕೂಡ ಎಷ್ಟೋ ರೀತಿಯಾದಂತಹ ಎಚ್ಚರಿಕೆಯನ್ನ, ಸುರಕ್ಷತೆಯ ನಿಯಮವನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಪರೀಕ್ಷೆ ಮುಗಿಯುವ ತನಕ ಪ್ರತಿಯೊಂದು ದಿನದ ಪರೀಕ್ಷೆಗೆ ಹೋಗುವಾಗ, ಅಲ್ಲಿರುವಾಗ, ಮುಗಿಸಿ ಪರೀಕ್ಷೆ ಬರುವಾಗ, ಮನೆಗೆ ಬಂದ ತಕ್ಷಣ ಎಲ್ಲ ಸಂದರ್ಭದಲ್ಲೂ ಕೂಡ ಎಷ್ಟೋ ಒಂದು ಸುರಕ್ಷತೆ, ಕೊರೋನಾ ಮಹಾಮಾರಿಯಿಂದ ನಾವು ರಕ್ಷಿತವಾಗಲಿಕ್ಕೆ ನಾವು ಎಷ್ಟೋ ಸುರಕ್ಷತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಹಾಕಿದಂತಹ ಎಲ್ಲ ನಿಯಮಾವಳಿಗಳನ್ನು ನಾವು ಪಾಲಿಸಬೇಕಾಗತ್ತೆ. ಪಾಲಿಸಬೇಕಾದ್ರೆ ನಮಗದು ಮನಸ್ಸಿನಲ್ಲಿ ನೆನ್ಪುಳಿಬೇಕಾಗತ್ತೆ. ಪ್ರತಿನಿತ್ಯ ನಾವು ಪರೀಕ್ಷೆ ಬರಲಿಕ್ಕೆ ಹೋಗುವಾಗ ನಮಗದು ನೆನ್ಪುಳಿಬೇಕಾಗತ್ತೆ. ನಾವು ಅದನ್ನು ಅನುಷ್ಠಾನ ಮಾಡಬೇಕಾಗತ್ತೆ. ನಮ್ಮ ಸುರಕ್ಷತೆಯ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾಳೆ ಎಲ್ಲ ನಾಡಿದ್ದು ಈ ಪರೀಕ್ಷೆ ಪ್ರಾರಂಭ. ಸೊ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಎಲ್ಲ ಸುರಕ್ಷತೆಯ ನಿಯಮವನ್ನು ನೆನ್ಪಿಟ್ಕೊಳ್ಳಿ ಅನ್ನುವಂತಹ ಒಂದು ಜವಾಬ್ದಾರಿಯುತವಾದಂತಹ ಹೊಣೆಯೊಂದಿಗೆ ಇವತ್ತು ಈ ದಿನಾಂಕವನ್ನು ನಾನು ಆರಿಸಿಕೊಂಡೆ. ಕೊನೆಯ ಪ್ರಶ್ನೆ ನನಗೆ ಬಂದಿದ್ದು ನನ್ನ ಯೋಗ ಸಾಧಕರಿಂದ, ನೀವು ವೈದ್ಯರಾಗಿದ್ದೀರಿ, ನುರಿತ ಯೋಗ ಚಿಕಿತ್ಸಾ ತಜ್ಞರಾಗಿದ್ದೀರಿ, SSLCಯ ವಿದ್ಯಾರ್ಥಿಗಳಿಗೆ ನೀವು ಹೇಳುವಂತಹ ಚಿಂತನೆ ಯಾವ ಒಂದು ಸಂಬಂಧ? ಆವಾಗ ನಾನು ಅವರಿಗೆ ಹೇಳಿದೆ, ನಾನು 2007ನೇ ಇಸ್ವಿಯಲ್ಲಿ ಯೋಗ ಚಿಕಿತ್ಸೆಯಲ್ಲಿ ಪ್ರಪ್ರಥಮವಾಗಿ MD ಪದವಿಯನ್ನು ಮುಗಿಸಿದೆ. ಅಲ್ಲಿಂದ ಇವತ್ತಿನ ತನಕ ಹಿರಿಯ ನುರಿತ ಯೋಗ ಚಿಕಿತ್ಸಾ ತಜ್ಞನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. 2007ನೇ ಇಸ್ವಿಯಿಂದ ಇಂದಿನ ತನಕ ಪ್ರತಿ ವರ್ಷ ನಮ್ಮ ಡಿವೈನ್ ಪಾರ್ಕ್ ಟ್ರಸ್ಟ್ನ ಪರವಾಗಿ ಹಲವಾರು ರೀತಿಯಾದಂತಹ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯತ್ತನ್ನು ರೂಪಿಸುವಂತಹ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನ ಆಗುವಂತಹ ಯೋಗ ಚಿಕಿತ್ಸೆಯ ಮೂಲಕ, ಯೋಗ ವಿಜ್ಞಾನ ಮೂಲಕ, ಯೋಗ ಶಾಸ್ತ್ರದ ಮೂಲಕ ವಿದ್ಯಾರ್ಥಿಯ ಏಕಾಗ್ರತೆಯನ್ನು, ಸ್ಮರಣ ಶಕ್ತಿಯನ್ನು, ಗ್ರಹಣ ಶಕ್ತಿಯನ್ನು, ಯೋಚನಾ ಶಕ್ತಿಯನ್ನು ಉತ್ತಮಪಡಿಸುವಂತಹ, ವಿದ್ಯಾರ್ಥಿಗಳ ಭವ್ಯ ಭವಿಷ್ಯತ್ತಿನಲ್ಲಿ ದುಶ್ಚಟಗಳ ಒಂದು ಮೊರೆಯಿಂದ ಹೊರಗೆ ಬರುವಂತಹ ಹಲವಾರು ರೀತಿಯಾದಂತಹ ವಿದ್ಯಾರ್ಥಿಗಳ ಒಂದು ಭವ್ಯ ಭವಿಷ್ಯತ್ತನ್ನು ರೂಪಿಸುವಂತಹ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಾದ್ಯಂತ ನೂರಾರು ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರಿಗೆ ಚಿಂತನೆಯನ್ನು ಮಾಡಿರ್ತೇನೆ. ಹಲವು ವಿದ್ಯಾರ್ಥಿಗಳು, ನೂರಾರು ಸಾವಿರಾರು ವಿದ್ಯಾರ್ಥಿಗಳು, ಅವರ ರಕ್ಷಕರು ಕೂಡ ಯೋಗ ಚಿಕಿತ್ಸೆಗೆ ಹಲವಾರು ರೀತಿಯ ಮಾರ್ಗದರ್ಶನವನ್ನು ಪಡೆಯಲಿಕ್ಕೆ ನನ್ನ ಒಂದು ಚಿಕಿತ್ಸೆಯನ್ನು ಕೂಡ ಪಡೆದಿರ್ತಾರೆ. ಈ ಒಂದು ಸಂದರ್ಭವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಅನುಭವವನ್ನು ಹಿಡಿದುಕೊಂಡು ನಾನು ಈ ಸಂದರ್ಭದಲ್ಲಿ SSLC, ನನ್ನೆಲ್ಲ ಪ್ರಿಯ SSLCಯ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ತಲುಪಿಸಬೇಕು. ತನ್ಮೂಲಕ ಇವತ್ತಿನ ಸಮಾಜದಲ್ಲಿ ಪರೀಕ್ಷೆಯನ್ನು ಮುಂದೆ ಹಾಕಿ, ಪರೀಕ್ಷೆ ಆಗುವುದು ಬೇಡ, ಇನ್ನು ಬೇಕಾದರೆ ಪರೀಕ್ಷೆ ರದ್ದು ಮಾಡಿ, ಬೇರೆ ಎಲ್ಲ ರಾಜ್ಯಗಳಲ್ಲಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ, ಇಲ್ಲೂ ಕೂಡ ಪರೀಕ್ಷೆ ರದ್ದಾಗಲಿ, ಈ ಎಲ್ಲ ರೀತಿಯಾದಂತಹ ಚರ್ಚೆಗಳು, ಎಲ್ಲ ರೀತಿಯಾದಂತಹ ಪ್ರತಿಭಟನೆಗಳು, ಎಲ್ಲ ರೀತಿಯಾದಂತಹ ಚಿಂತೆಗಳು ಉದ್ಭವವಾಗ್ತಾ ಇರುವಂತಹ ಸನ್ನಿವೇಶದಲ್ಲಿ ನಾವು ಇನ್ನು ಕೇವಲ 28-30 ಗಂಟೆಯಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸೋರಿದ್ದೇವೆ. ಸೊ ಹಾಗಾಗಿ ನಾನು ಕೆಲವೊಂದು ಚಿಂತನೆಯನ್ನು ಈ ಸಂದರ್ಭದಲ್ಲಿ ಕೊಡಮಾಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಪ್ರಾರಂಭದಲ್ಲಿ ನನ್ನೆಲ್ಲ ವಿದ್ಯಾರ್ಥಿ ಸಮೂಹದವರನ್ನು ನಾನು ಕಳಕಳಿಯಿಂದ ಪ್ರೀತಿಪೂರ್ವಕವಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಯಾವುದು ಅಂತಂದರೆ,
4 ದಿವಸದ ಹಿಂದೆ ನಾನು ದಿನಪತ್ರಿಕೆಯನ್ನು ಓದ್ತಾ ಇರುವಾಗ ಅಲ್ಲಿ 1-2-3 ಘಟನೆ ನನ್ನ ಮನಸ್ಸಿಗೆ ಬಂತು. ಈ ಒಂದು ಕೊರೋನಾ ಹಾವಳಿಯ ಒಂದು ಭಯದಿಂದ, ಆ ಭಯದ ಮಧ್ಯೆ, ಆತಂಕದ ಮಧ್ಯೆ ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭವನ್ನು ಎಣಿಸಿ SSLCಯ ಪರೀಕ್ಷೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಆತಂಕ, ಒತ್ತಡ, ಉದ್ವೇಗ, ಭಯ ಹೆಚ್ಚಾಗಿ ಏನಾಗುತ್ತೋ ಅನ್ನುವಂತಹ ಗೊಂದಲಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ, ಆತ್ಮಹತ್ಯೆಯ ಒಂದು ಪ್ರಕರಣದ ಒಂದು ಆ ಚಿಂತನೆಯನ್ನು ನಾನು ಮಾಧ್ಯಮದಲ್ಲಿ ಓದುವಾಗ ನನಗೆ ಬಹಳ ಬೇಸರ ಆಯಿತು. ಕಾರಣ ಯಾಕೆ ಅಂತಂದರೆ, ಪ್ರತಿ ವರ್ಷ ನೀವು ಕರ್ನಾಟಕದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನೀವು ಗಮನಿಸಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ, ಪರೀಕ್ಷೆಯ ನಂತರ, ಫಲಿತಾಂಶ ಬಂದ ನಂತರ ಆತ್ಮಹತ್ಯೆ ಪ್ರಕರಣ ಗಣನೀಯವಾಗಿ ಜಾಸ್ತಿ ಆಗ್ತಾ ಇದೆ. ಇದು ಸಂಶೋಧನೆ ಹೇಳುತ್ತಾ ಇರುವಂತಹ ಸತ್ಯ. ನಾವಿದನ್ನು ಚಿಂತನೆಯನ್ನು ಮಾಡಬೇಕಾಗತ್ತೆ. ಇವತ್ತಿನ ಆಧುನಿಕ ಯುಗದಲ್ಲಿ ಹಲವಾರು ರೀತಿಯಾದಂತಹ ಪೈಪೋಟಿ, ಹಲವಾರು ರೀತಿಯಾದಂತಹ ಒಂದು ತಂತ್ರಜ್ಞಾನ, ವಿಜ್ಞಾನದ ಆವಿಷ್ಕಾರ, ಹಲವು ರೀತಿಯಾದಂತಹ ಒಂದು ಕಂಫರ್ಟ್ ಝೋನ್ ಇವತ್ತು ಉತ್ತಮ ಆಗ್ತಾ ಇದೆ. ಬುದ್ಧಿಶಕ್ತಿ ಉತ್ತಮ ಆಗ್ತಾ ಇದೆ. ಭಾವನಾತ್ಮಕ ವಲಯ ಇವತ್ತು ಕುಸಿತಾ ಇದೆ. ನಾವಿದನ್ನು ಚಿಂತನೆಯನ್ನು ಮಾಡಬೇಕಾಗತ್ತೆ, ನಾವೆಲ್ಲ ಹಿರಿಯರು ಯೋಚನೆ ಮಾಡಿ. ಸೊ ಈ ಒಂದು ಸಂದರ್ಭದಲ್ಲಿ, ಈ ಕೊರೋನಾ ಒಂದು ಹಾವಳಿಯ ಇಂತಹ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ನಾನು ಕೈ ಮುಗಿದು ಪ್ರಾರ್ಥಿಸ್ತೀನಿ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ, ದಯವಿಟ್ಟು ಈ ಸಲ ಆತ್ಮಹತ್ಯೆಯನ್ನು ಖಂಡಿತ ಮಾಡಿಕೊಳ್ಬೇಡಿ. ಪರೀಕ್ಷೆಯನ್ನು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸಿ. ಖಂಡಿತವಾಗ್ಲೂ ಕೂಡ ಪರೀಕ್ಷೆ ಈ ಸಲ ಉತ್ತಮ ಆಗಿಯೇ ಆಗತ್ತೆ. ಕೊರೋನಾ ಬಂದದ್ರಿಂದ, ಕೊರೋನಾದ ಹಾವಳಿ ಇರುವುದರಿಂದ ಪರೀಕ್ಷೆಯ ಎಲ್ಲ ರೀತಿಯಾದ ಪ್ರಶ್ನೆಯೂ ಕೂಡ ನಿಮಗೆ ಸುಲಭವಾಗುತ್ತೆ. ಖಂಡಿತವಾಗ್ಲೂ ನೀವು ಓದಿದ್ದೇ ಪರೀಕ್ಷೆಯಲ್ಲಿ ಬರುತ್ತೆ. ನೀವು ಯಶಸ್ಸನ್ನು ತಲುಪ್ತೀರಿ, ಉತ್ತಮ ಅಂಕವನ್ನು ಪಡಿತೀರಿ, ನಿಮ್ಮ ರಕ್ಷಕರ ಕನಸನ್ನು ನೀವು ನನಸು ಮಾಡ್ತೀರಿ. ಈ ದೃಢ ವಿಶ್ವಾಸವನ್ನು ನೀವು ಸಂಪೂರ್ಣವಾಗಿ ಅದನ್ನು ನಂಬಬೇಕು. ನಿಮ್ಮ ಮೇಲೆ ನೀವು ವಿಶ್ವಾಸವನ್ನು ಇಟ್ಕೊಳ್ಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕಾಗತ್ತೆ. ನಾನು ಕಳೆದ ಒಂದು 10-12 ವರ್ಷಗಳಲ್ಲಿ ಹಲವಾರು ರೀತಿಯ ವಿದ್ಯಾರ್ಥಿಗಳನ್ನು ಸ್ಫೂರ್ತಿಯನ್ನು ತುಂಬಿರ್ತೇನೆ ನನ್ನ ಚಿಕಿತ್ಸೆಯಲ್ಲಿ. ಆತ್ಮಹತ್ಯೆ ಯೋಚನೆಯನ್ನು ಮಾಡಿದವರು ವಿದ್ಯಾರ್ಥಿಗಳು, ಆತ್ಮಹತ್ಯೆಯ ಒಂದು ಪ್ರಯತ್ನವನ್ನು 2-3 ಮಾಡಿದವರು, ಆ ಎಲ್ಲ ವಿದ್ಯಾರ್ಥಿಗಳು ನನ್ನ ಬಳಿ ಯೋಗ ಚಿಕಿತ್ಸೆಗೋಸ್ಕರ ಬಂದಾಗ ನಾನು ಅವರಿಗೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ಅಧ್ಯಯನ ಮಾಡಲಿಕ್ಕೆ ನಾನು ಹೇಳ್ತೀನಿ. ಕಾರಣ ಯಾಕೆ ಅಂತಂದರೆ, ಭವ್ಯ ಭವಿಷ್ಯತ್ತಿನ, ಭವ್ಯ ಭಾರತದ ನಿರ್ಮಾಣ ಯುವ ಸಮೂಹದ ಮೂಲಕ ಸಾಧ್ಯ ಅಂತ ಬಡಿದೆಬ್ಬಿಸಿದಂತಹ ಕೀರ್ತಿ ವಿಶ್ವ ವಿಜೇತ, ವಿಶ್ವ ಮಾನವ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲಬೇಕಾಗತ್ತೆ. ಸೊ ಹಾಗಾಗಿ ದೃಢ ಒಂದು ಚಿಂತನೆಯನ್ನು, ಹೊಸ ಒಂದು ಚಿಂತನೆಯನ್ನು, ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸದ ಒಂದು ಚಿಂತನೆಯನ್ನು ನಮ್ಮ ಒಂದು ರೋಮಗಳಲ್ಲಿ, ನಾಡಿಗಳಲ್ಲಿ ತುಂಬಿದವರು ಸ್ವಾಮಿ ವಿವೇಕಾನಂದರು. ಸೊ ಅದಕ್ಕೆ ಆ ಒಂದು ಚಿಂತನೆಯನ್ನು ತುಂಬಿಸಿಕೊಂಡು ಸ್ವಾಮಿ ವಿವೇಕಾನಂದರ ಜೀವನ, ಸಂದೇಶ, ಉಪದೇಶ ಅದನ್ನೆಲ್ಲ ಅಧ್ಯಯನವನ್ನು ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಯೋಚನೆಯನ್ನು ಮಾಡಿದವರು, ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡಿದವರು ಆತ್ಮಹತ್ಯೆಯಿಂದ ಹೊರಗೆ ಬಂದು ಉತ್ತಮ ಒಂದು ವಿದ್ಯಾಭ್ಯಾಸವನ್ನು ಮಾಡಿ, ಪರಿಶ್ರಮವನ್ನು ಹಾಕಿ, ಪ್ರಯತ್ನವನ್ನು ಪಟ್ಟು, ಬಿಡದ ಛಲದಿಂದ ಫೇಲ್ ಆದರೂ ಕೂಡ ಪುನಃ ಮರಳಿ ಯತ್ನವನ್ನು ಮಾಡಿ ಪರೀಕ್ಷೆಯಲ್ಲಿ ಪಾಸಾಗಿ ಇವತ್ತು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ನನ್ನ ಎಷ್ಟೋ ವಿದ್ಯಾರ್ಥಿಗಳು, ನನ್ನ ಎಷ್ಟೋ ಒಂದು ಚಿಕಿತ್ಸೆಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ನಾನು ನೋಡ್ತೇನೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲೂ ಕೂಡ ಪ್ರಾರಂಭದಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು ಒಂದೇ, ಆತ್ಮಹತ್ಯೆಯನ್ನು ಖಂಡಿತವಾಗ್ಲೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ. ಕರ್ನಾಟಕದ 30 ಜಿಲ್ಲೆಗಳ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಕೇಳ್ಕೊಳ್ಳುವಂತಹ ಒಂದೇ ಒಂದು ವಿನಂತಿ, ದಯವಿಟ್ಟು ಈ ಒಂದು ವರ್ಷ SSLCಯ ಪರೀಕ್ಷೆಯ ಸಂದರ್ಭದಲ್ಲಿ, ಪರೀಕ್ಷೆಯ ಮುಂಚೆ, ಪರೀಕ್ಷೆಯ ನಂತರ ಅಥವಾ ಫಲಿತಾಂಶ ಬಂದ ನಂತರ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ಆತ್ಮಹತ್ಯೆ ಖಂಡಿತವಾಗ್ಲೂ ಮಾಡ್ಕೊಳ್ಬೇಡಿ. ಇದು ಪ್ರಾರಂಭದ ನನ್ನ ಒಂದು ವಿನಂತಿ. ಅದರ ನಂತರ ನಾವು ಹಲವಾರು ರೀತಿಯಾದಂತಹ ಚಿಂತನೆಯನ್ನು ಮಾಡುವಂತಹ ಸಂದರ್ಭ ಇವತ್ತು ಬಂದೊದಗಿದೆ. ಈ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ SSLCಯ ಒಂದು ಎಕ್ಸಾಮನ್ನು, ಪರೀಕ್ಷೆಯನ್ನು ಬರೆಯುವಂತಹ ಇವತ್ತೆಷ್ಟೋ ಒಂದು ವಿದ್ಯಾರ್ಥಿಗಳ 8,48,206 ವಿದ್ಯಾರ್ಥಿಗಳು ಏನಿದ್ದಾರೆ, ಆ ಎಲ್ಲ ಮನೆಯ ರಕ್ಷಕರಿಗೆ ನಾನು ನಿಜವಾಗ್ಲೂ ಕೂಡ ಹಲವಾರು ರೀತಿಯಾದಂತಹ ಚಿಂತನೆಯನ್ನು ಕೊಡಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ಒಂದನೇದು ಯಾವುದು ಅಂತಂದ್ರೆ ನಾವು ತಿಳ್ಕೊಳ್ಬೇಕಾಗತ್ತೆ, ಇವತ್ತೆಲ್ಲ ರಕ್ಷಕರು ಕೂಡ ಆತಂಕದಲ್ಲಿ, ಉದ್ವೇಗದಲ್ಲಿ, ಭಯದಲ್ಲಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಅಥವಾ ನನ್ನ ಮಗ ಅಥವಾ ನನ್ನ ಮಗಳು ಬುದ್ಧಿವಂತಳಾಗಿದ್ರೂ ಕೂಡ, ಉತ್ತಮ ಅಂಕವನ್ನು ಈ ಹಿಂದೆ ಪಡೆದರೂ ಕೂಡ, ಈ ಸನ್ನಿವೇಶದಲ್ಲಿ, ಕೊರೋನಾದ ಸನ್ನಿವೇಶದಲ್ಲಿ ಅವಳ ಎಕ್ಸಾಮನ್ನು ಬರೆಯುವುದು ಹೇಗೆ, ಎಕ್ಸಾಮನ್ನು ಉತ್ತಮವಾಗಿ ಬರೆದ್ರೂ ಕೂಡ ಪರೀಕ್ಷೆ ಮುಗಿದ ನಂತರ ಅವಳಿಗೇನಾದರೂ ಅಥವಾ ಆತನಿಗೇನಾದರೂ ಒಂದು ಕೊರೋನಾ ಒಂದು ಸೋಂಕು ತಾಗಿದ್ರೆ ಏನು ಮಾಡೋದು, ಇದರಿಂದ ಕುಟುಂಬದವರಿಗೆ, ಮನೆಯವರಿಗೆ ಬಂದರೆ ಏನು ಮಾಡೋದು, ಈ ರೀತಿಯ ಎಲ್ಲ ಆತಂಕ, ಉದ್ವೇಗ, ಭಯ, ತಳಮಳ, ಗಲಿಬಿಲಿ ಇರುವಂಥದ್ದು ಈ ಕ್ಷಣದಲ್ಲಿ ಸಹಜ.
ಆದರೆ ನಾನು ಒಂದು ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಯಾವುದು ಅಂತಂದರೆ, ನೀವು ಕೆಲವೊಂದು ಎಚ್ಚರಿಕೆಯ ನಿಯಮವನ್ನು ಮೂಲವಾಗಿ ನೀವು ಪಾಲಿಸಬೇಕಾಗತ್ತೆ. 25ನೇ ತಾರೀಕಿಂದ ಜುಲೈ 3ರ ತನಕ ನಿಮ್ಮ ಮಗ ಅಥವಾ ಮಗಳ ಒಂದು ಪರೀಕ್ಷೆ ಮುಗಿಯುವ ತನಕ ನೀವು ವಿಶೇಷವಾದಂತಹ ಕೆಲವೊಂದು ಸಂಕಲ್ಪವನ್ನು ತೊಡಬೇಕಾಗತ್ತೆ. ಅದರಲ್ಲಿ ಹಲವಾರು ನಿಯಮವನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಸಾಧ್ಯವಾದಷ್ಟು ನಿಮ್ಮ ಮನೆಗೆ ಭೇಟಿ ಮಾಡುವವರ ಸಂಖ್ಯೆಯನ್ನು ನಿಯಂತ್ರಿಸಿ. ನಿಮ್ಮ ಬಂಧು ಬಾಂಧವರಿರ್ಬೋದು, ನಿಮ್ಮ ಮಿತ್ರರಿರ್ಬೋದು, ನಿಮ್ಮ ಬೇರೆ ಬೇರೆ ರೀತಿಯಾದಂತಹ ಜವಾಬ್ದಾರಿಯನ್ನು ಹೊತ್ತಂತಹ ಎಲ್ಲ ರೀತಿಯ ಪರಿಚಿತರು ಇರ್ಬೋದು, ಅವರೆಲ್ಲರೂ ಕೂಡ ನಿಮ್ಮ ಮಕ್ಕಳ ಎಕ್ಸಾಮ್ ಮುಗಿಯುವ ತನಕ ನಿಮ್ಮ ಮನೆಗೆ ಬರುವುದನ್ನು ನಿಷಿದ್ಧಗೊಳಿಸಿ. ಆವಾಗ ಅಲ್ಲಿಂದ ಕೊರೋನಾದ ರಕ್ಷಣೆ ಪ್ರಥಮ ಹೆಜ್ಜೆ ಆಗತ್ತೆ. ಎರಡನೆಯದು, ನೀವು ಈಗ ತಾಯಿ ಇರ್ಬೋದು, ತಂದೆ ಇರ್ಬೋದು, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯಕ್ಕೆ ನೀವು ಹೊರಗಡೆ ಹೋದರೆ ಎಚ್ಚರಿಕೆಯ ನಿಯಮವನ್ನು ಪಾಲಿಸಿ. SMS ಅನ್ನುವುದನ್ನು ಸರ್ಕಾರ ಹೇಳ್ತಾ ಬಂದಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕನ್ನು ವ್ಯಾರ್ ಮಾಡುವಂಥದ್ದು, ಸ್ಯಾನಿಟೈಸರನ್ನು ಯೂಸ್ ಮಾಡುವಂಥದ್ದು, ಇದನ್ನು ದಯವಿಟ್ಟು ಅದನ್ನು ಮಾಡಿ. ಮೂರನೇದಾಗಿ ಯಾವುದು ಅಂತಂದರೆ, ನಿಮ್ಮ ಕೆಲಸ ಹೊರಗಡೆ ಯಾವುದಿದೆ ಅದನ್ನು ಮುಗಿಸಿ ನೇರವಾಗಿ ಮನೆಗೆ ಬನ್ನಿ. ಯಾವುದೇ ರೀತಿಯಾದಂತಹ ಪ್ರವಾಸ, ಯಾವುದೇ ರೀತಿಯಾದಂತಹ ಸಮಯದ ಒಂದು ಅಭಾವ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂಥದ್ದು ನಿಮ್ಮ ಮಕ್ಕಳ ಪರೀಕ್ಷೆ ಮುಗಿಯುವ ತನಕ ಅದು ಯಾವುದೂ ಮಾಡಬೇಡಿ. ಯಾವ ಗಳಿಗೆಯಲ್ಲಿ, ಹೇಗೆ, ಯಾರಿಂದ, ಯಾವ ಸಂದರ್ಭದಲ್ಲಿ, ಯಾವ ಒಂದು ದಿಕ್ಕಿನಿಂದ ಕೊರೋನಾ ಹಾವಳಿ ಅದು ನಮ್ಮ ಬಳಿಯಲ್ಲಿ ಬರುತ್ತೆ ನಮ್ಗೆ ಗೊತ್ತಿರುವುದಿಲ್ಲ. ಸೊ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ವಹಿಸುವ ಮುಂಚೆ, ವಿದ್ಯಾರ್ಥಿಗಳು ಜವಾಬ್ದಾರಿಯಿಂದ ಕೊರೋನಾದ ರಕ್ಷಣೆ ಮಾಡುವ ಮುಂಚೆ ನಾನು ಅದನ್ನು ಮುಖ್ಯವಾಗಿ ಹೇಳ್ತೀನಿ, ರಕ್ಷಕರು ಆ ನಿಯಮವನ್ನು ಪಾಲಿಸಬೇಕಾಗತ್ತೆ. ರಕ್ಷಕರು ನಿಯಮವನ್ನು ಪಾಲಿಸಿದ್ರೆ ಮಾತ್ರ ವಿದ್ಯಾರ್ಥಿಗಳು ಸಂತೋಷದಿಂದ, ಒತ್ತಡ ನಿಯಂತ್ರಿಸಿ, ಏಕಾಗ್ರತೆಯಿಂದ ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಹೊರಗಡೆಯಿಂದ ಬರುವಂಥವ್ರು ಮನೆಗೆ ಯಾರ್ಯಾರು ಇದ್ದಾರೋ ಆ ಎಲ್ಲದನ್ನು ನೀವು ನಿಯಂತ್ರಿಸಿ. ಸಾಧ್ಯವಾದಷ್ಟು ನಿಮ್ಮ ಕೆಲಸವನ್ನು ಮುಗಿಸಿ ನೇರವಾಗಿ ಮನೆಗೆ ಬನ್ನಿ. ಮನೆಗೆ ಬಂದ ನಂತರ ಪೂರ್ಣ ಸ್ನಾನವನ್ನು ಮಾಡಿ, ಆ ಬಟ್ಟೆಯನ್ನೆಲ್ಲ ಸಂಪೂರ್ಣವಾಗಿ ಒಗಿಲಿಕ್ಕೆ ಹಾಕಿ. ಬಂದ ತಕ್ಷಣ ಅಥವಾ ಹೊರಗೆ ಹೋಗುವ ಮುಂಚೆ ಅಥವಾ ನೀವು ಕಾರ್ಯಾಲಯಕ್ಕೆ ಹೋದ ನಂತರ ಯಾವ್ಯಾವ ಸಂದರ್ಭದಲ್ಲಿ ನೀವು ಹೋಗ್ತಿರೋ ಆ ಸಂದರ್ಭದಲ್ಲಿ ಕೂಡಲೇ ನಿಮ್ಮ ಕೈಗೆ ಸ್ಯಾನಿಟೈಸರ್ ಹಾಕಿ ಕೈಯನ್ನು ತೊಳೆದುಕೊಳ್ಳಿ. ಅದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆ, ಮಾಸ್ಕನ್ನು ಧರಿಸಿ ಹೊರಗೆ ಹೋಗಿ. ಪ್ರತಿನಿತ್ಯ ಮಾಸ್ಕನ್ನು ಅದನ್ನು ತೊಳಿಲಿಕ್ಕೆ ಹಾಕಿ. ಪ್ರತಿನಿತ್ಯ ಅದೇ ಮಾಸ್ಕನ್ನು ಉಪಯೋಗಿಸಬೇಡಿ. ಇದೆಲ್ಲ ನಿಯಮ ನಿಮ್ಗೆ ಗೊತ್ತಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರತಿನಿತ್ಯ ದಿನಪತ್ರಿಕೆಯಲ್ಲಿ, ವಾರ್ತಾ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಇದನ್ನು ತೋರಿಸ್ತಾ ಇದೆ, ಹೇಳ್ತಾ ಇದೆ, ಬಡಿದಬ್ಬಿಸ್ತಾ ಇದೆ. ಆದರೆ ನಾವು ಅದನ್ನು ಮರಿತೀವಿ. ಆದರೆ ಅದನ್ನು ಆಚರಿಸ್ತಾ ಇರಬಹುದು. ಆದರೆ ಈ ಸಂದರ್ಭದಲ್ಲಿ, ಕೊರೋನಾ ಹಾವಳಿಯ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಒಂದು ಪರೀಕ್ಷೆ ಯಶಸ್ಸಾಗಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದು ಒಂದನೆಯದು, ಎಚ್ಚರಿಕೆ ನಿಯಮ ರಕ್ಷಕರು ಪಾಲಿಸಿ ಅನ್ನುವಂಥ ನನ್ನ ಪ್ರೀತಿಯ ಒಂದು ವಿನಂತಿ. ಎರಡನೆಯದು ಯಾವುದು ಅಂತಂದರೆ, ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಒತ್ತಡವನ್ನು ಹಾಕಬೇಡಿ. ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ, ಇನ್ನೊಬ್ಬ ಪಕ್ಕದ ಮನೆಯವನು ಉತ್ತಮ ಓದ್ತಾ ಇದ್ದಾನೆ, ನೀನು ಓದ್ತಾ ಇಲ್ಲ, ಅಥವಾ ನನ್ನ ಬಂಧು ಬಾಂಧವರ ಮಗಳು ಉತ್ತಮವಾಗಿ ಓದ್ತಾ ಇದ್ದಾಳೆ, ನೀನಿನ್ನೂ ಮಲಗಿದ್ಯಾ, ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ನಿಮ್ಮ ಮಕ್ಕಳನ್ನು, ಮಗ ಇರ್ಬೋದು ಮಗಳಿರ್ಬೋದು, ನಿಕೃಷ್ಟವಾಗಿ ನೋಡಬೇಡಿ. ಮಕ್ಕಳಿಗೆ ಬೈಬೇಡಿ. ಎಕ್ಸಾಮಿನ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಕೋಪವನ್ನು ತೋರಿಸ್ಕೊಳ್ಬೇಡಿ. ಮನೆಯಲ್ಲಿ ಎಕ್ಸಾಮ್ ಸಮಯದಲ್ಲಿ ಕೂಗಾಟ, ಚೀರಾಟ, ತಳ್ಳಾಟ, ನೂಕಾಟ, ಗಂಡ ಹೆಂಡತಿಯರ ಮಧ್ಯೆ ಗಲಾಟೆ ಇದು ಆಗದೇ ಇರಲಿ. ನಾನು ಈ ರೀತಿಯ ಎಷ್ಟೋ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆ ಬಂದದ್ದನ್ನು, ಯೋಗದ ಮೂಲಕ ಸಾಂತ್ವನವನ್ನು ಕೊಟ್ಟಂಥ ಎಷ್ಟೋ ಘಟನೆ ನನ್ನ ಬಳಿ ಇದೆ. ಈ ಸಂದರ್ಭದಲ್ಲಿ ನಾವು ಸಾಧ್ಯವಾದಷ್ಟು ಮನೆಯಲ್ಲಿ ಪ್ರೀತಿಯಿಂದ, ಸಾಧ್ಯವಾದಷ್ಟು ಸಹನೆಯಿಂದ, ಸಾಧ್ಯವಾದಷ್ಟು ಸಾಮರಸ್ಯದಿಂದ, ಸಾಧ್ಯವಾದಷ್ಟು ನಮ್ಮ ಇತಿಮಿತಿಯಿಂದ ನಾವು ಇರಲಿಕ್ಕೆ ಪ್ರಯತ್ನಿಸಿದಾಗ ಮಕ್ಕಳ ಮೇಲೆ ಅದು ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದಿಲ್ಲ ಅಂತಂದರೆ ನಾವು ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾ, ಮಕ್ಕಳಿಗೆ ಬೈತಾ, ಮಕ್ಕಳನ್ನು ನಿಂದಿಸ್ತಾ, ಮಕ್ಕಳನ್ನು ದೂಷಿಸ್ತಾ, ಮಕ್ಕಳನ್ನು ಏಕವಚನದಲ್ಲಿ ಇನ್ನಷ್ಟು ಅದನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾ ಈ ರೀತಿಯಲ್ಲಿ ಹೋಗ್ತಾ ಹೋದರೆ ಮಕ್ಕಳಲ್ಲಿ ಆತಂಕ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಉದ್ವೇಗ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಭಯ ಜಾಸ್ತಿ ಆಗುತ್ತೆ, ಮಕ್ಕಳಲ್ಲಿ ಪ್ರೀತಿ ತೋರಿಸೋರು ಯಾರೂ ಇಲ್ಲ ಅನ್ನುವಂತಹ ಒಂದು ಕೀಳರಿಮೆ ಬರುತ್ತೆ. ಇದರಿಂದ ಎಕ್ಸಾಮ್ನಲ್ಲಿ, ಪರೀಕ್ಷೆಯಲ್ಲೂ ಕೂಡ ನಕಾರಾತ್ಮಕವಾದಂಥ ಪರಿಣಾಮ, ಪರೀಕ್ಷೆಯಲ್ಲಿ ಫಲಿತಾಂಶ ಎಣಿಸಿದ ಹಾಗೆ ಬರುವುದಿಲ್ಲ. ಮಕ್ಕಳಲ್ಲಿ ಆತ್ಮಹತ್ಯೆ ಯೋಚನೆ ಬರುವಂಥದ್ದು ಸಹಜ. ಸೊ ಅದಕ್ಕೆರಡನೇದು ಯಾವುದು ಅಂತಂದರೆ, ಮಕ್ಕಳಿಗೆ ಸಾಧ್ಯವಾದಷ್ಟು ಒತ್ತಡವನ್ನು ಹಾಕಬೇಡಿ. ಹಾಗಾದರೆ ಒತ್ತಡ ಹಾಕದೆ ಮಕ್ಕಳು ಹೇಗೆ ಓದ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸಹಜ, ಒಪ್ಕೋತೀನಿ. ಆದರೆ ಅದನ್ನು ನಾವು ಪ್ರೀತಿಯಿಂದ ತಿದ್ದಲಿಕ್ಕೆ ಪ್ರಯತ್ನಿಸೋಣ.
ಇವತ್ತಿನ ಮಕ್ಕಳಲ್ಲಿ ನಾವು ಪ್ರೀತಿಯಿಂದ ಹೇಳಬೇಕಾಗತ್ತೆ, ನೀನು ಓದಲಿಲ್ಲ ಅಂತಂದ್ರೆ ಒಳ್ಳೆಯ ಕಾಲೇಜ್ ನಿನಗೆ ಸೀಟ್ ಸಿಗುವುದಿಲ್ಲ. ಫಸ್ಟ್ PUCಯಲ್ಲಿ ನೀನು ಉತ್ತಮ ಅಂಕವನ್ನು ಪಡೆದ್ರೆ ಮಾತ್ರ ನಿಂಗೆ ಸೀಟ್ ಸಿಗತ್ತೆ. ನಾಳೆ ದಿವಸ ಸೀಟ್ ಸಿಗಲಿಲ್ಲ ನಿನಗೆ ಫಸ್ಟ್ PUCಯಲ್ಲಿ ಅಂತಂದ್ರೆ ನೀನು ಎಣಿಸಿದಂತಹ ವಿಷಯ ನಿನಗೆ ಆ ಕಾಲೇಜ್ನಲ್ಲಿ ಸಿಗುವುದಿಲ್ಲ. ಮತ್ತು ಬೇರೆ ಬೇರೆ ಎಲ್ಲೋ ಕಡೆಗಳಲ್ಲಿ ನಿನಗೆ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಆಯಿತು ಅಂತಂದ್ರೆ ನೀನು ಮನೆ ಬಿಟ್ಟು ದೂರ ಹೋಗಲಿಕ್ಕೆ ತಯಾರಿರಬೇಕು. ಅದಿಲ್ಲ, ನಿನ್ನ ಮನೆಯ ಹತ್ತಿರದಲ್ಲೇ ಸಮೀಪದಲ್ಲೇ ಹೋಗಿ ಬರುವ ರೀತಿಯಲ್ಲಿ ಒಳ್ಳೆಯ ಕಾಲೇಜ್ನಲ್ಲಿ ಒಂದು ಶಿಕ್ಷಣ ನಿನಗೆ ಸಿಗಬೇಕು. ಫಸ್ಟ್ PUCಯಲ್ಲಿ ನೀನು ಉತ್ತಮ ಅಂಕ, ಸೆಕೆಂಡ್ PUCಯಲ್ಲಿ ಉತ್ತಮ ಅಂಕ, ನೀನು ಎಣಿಸಿದ ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಾವುದೇ ಇರ್ಬೋದು, ಆ ಕನಸು ನನಸಾಗಬೇಕಾದ್ರೆ ಶ್ರಮಪಟ್ಟು ಕಷ್ಟಪಟ್ಟು ಪ್ರಯತ್ನವನ್ನು ಹಾಕಿ ಓದಬೇಕಾಗತ್ತೆ. ಈ ಒಂದು ಪ್ರೀತಿಯಿಂದ ಸ್ವಲ್ಪ ತಿಳುವಳಿಕೆಯಿಂದ ಹೇಳಿದ್ರೆ ಮಕ್ಕಳು ತಿಳ್ಕೊಳ್ಬಹುದು. ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ, ಅದರ ನಂತರ ಕಾಲ ಮಕ್ಕಳಿಗೆ ಉತ್ತರವನ್ನು ಕೊಡುತ್ತೆ. ನಾನೆಷ್ಟೋ ಇಂಥ ವಿದ್ಯಾರ್ಥಿಗಳನ್ನು ನೋಡ್ತೀನಿ, ತಂದೆ ತಾಯಿ ಬಂದು ಕಣ್ಣೀರು ಹಾಕ್ತಾರೆ, ಮಗ ಹೇಳಿದ ಮಾತು ಕೇಳುವುದಿಲ್ಲ, ಮಗಳು ಹೇಳಿದ ಮಾತು ಕೇಳುವುದಿಲ್ಲ. ಪರೀಕ್ಷೆ 8ನೇ ಕ್ಲಾಸಲ್ಲಿ ಉತ್ತಮ ಅಂಕ ಇದೆ, 9ನೇ ಕ್ಲಾಸಲ್ಲಿ ಉತ್ತಮ ಅಂಕ ಇದೆ, 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದಾನೆ. ಸೊ ಈಗ ಮಕ್ಕಳಿಗೆ ಬುದ್ಧಿ ಬಂದಿದೆ, ತಂದೆ ತಾಯಿ ಇಲ್ಲ, ತಂದೆ ತಾಯಿಯ ಸಾವಾಗಿದೆ, ಮಕ್ಕಳಿಗೀಗ ಬುದ್ಧಿ ಬಂದಿದೆ, ಏನು ಪ್ರಯೋಜನ? ತಂದೆ ತಾಯಿ ಇದ್ದಾಗ ಮಕ್ಕಳಿಗೆ ಬುದ್ಧಿ ಬಂದಿದ್ರೆ ಮಕ್ಕಳು ತಂದೆ ತಾಯಿಯ ಆಸೆಯನ್ನ ವಿದ್ಯಾಭ್ಯಾಸದ ಮೂಲಕ ಉತ್ತಮ ಅಂಕ ಪಡೆಯುವುದ್ರ ಮೂಲಕ ಅದನ್ನು ಯಶಸ್ಸು ಮಾಡಿದ್ರೆ ಆ ಮಕ್ಕಳು ಸಾರ್ಥಕ ಜೀವನ ಮಾಡ್ತಾ ಇದ್ರು, ತಂದೆ ತಾಯಿ ಸಂತೋಷ ಪಡ್ತಾ ಇದ್ರು. ತಂದೆ ತಾಯಿ ಎಣಿಸಿದಂತಹ ಜೀವನ, ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಒಂದು ಗುಣ ಮಕ್ಕಳಲ್ಲಿ ಕಾಣ್ತಾ ಇದ್ರು. ಆ ಸಂತೋಷ ತಂದೆ ತಾಯಿ ಇದ್ದಾಗ ಕೊಟ್ಟಿದ್ರೆ ಆ ಮಕ್ಕಳ ಭವಿಷ್ಯ ಉತ್ತಮ ಆಗ್ತಾ ಇತ್ತು. ಈಗ ತಂದೆ ತಾಯಿ ಇಲ್ಲವಾಗಿದ್ದಾರೆ, ತಂದೆ ತಾಯಿ ಕಾಲವಾಗಿದ್ದಾರೆ, ತಂದೆ ತಾಯಿಯ ಸಾವಾಗಿದೆ. ಈಗ ಒಳ್ಳೆಯ ಗುಣವನ್ನು ಪಡೆದು ಈಗ ಒಳ್ಳೆಯ ಒಂದು ವಿದ್ಯಾರ್ಥಿ ಆಗ್ತೇನೆ ಅಂತ ಒಂದು ಸಂಕಲ್ಪವನ್ನು ತೊಟ್ರೆ ಯಾರಿಗೆ ಅದರಿಂದ ಖುಷಿಯಾಗತ್ತೆ? ಯೋಚನೆ ಮಾಡಿ. ಅದರ ಬದಲು ನಾವೇ ಚಿಂತನೆಯನ್ನು ಮಾಡೋಣ. ನಮ್ಮ ರಕ್ಷಕರಿಗೆ, ನಮ್ಮ ತಂದೆ ತಾಯಿಯಂದರಿಗೆ ನಾವು ಖುಷಿ ಬರುವಂತಹ, ಖುಷಿ ಕೊಡುವಂತಹ ಚಿಂತನೆಯನ್ನ ನಮ್ಮ ದಿನಚರಿಯ ಮೂಲಕ, ನಮ್ಮ ವಿದ್ಯಾಭ್ಯಾಸದ ಮೂಲಕ, ನಮ್ಮ ಫಲಿತಾಂಶದ ಮೂಲಕ, ನಮ್ಮ ಒಂದು ಜ್ಞಾನದ ಮೂಲಕ, ನಮ್ಮ ಒಂದು ನಡೆ ನುಡಿ ರೀತಿ ನೀತಿ ವರ್ತನೆಗಳ ಮೂಲಕ ನಮ್ಮ ತಂದೆ ತಾಯಿ ಖುಷಿ ಪಡುವಂತಹ ಜೀವನವನ್ನು ನಾವು ನಡೆಸ್ತೇವೆ ಅನ್ನುವಂತಹ ಒಂದು ಚಿಂತನೆಯನ್ನ ಮಕ್ಕಳಲ್ಲಿ ಬರುವಂತಹ ಸಂದರ್ಭ ಬರುತ್ತೆ. ಸೊ ಅದಕ್ಕೆ ರಕ್ಷಕರು ಆ ಎಚ್ಚರಿಕೆಯನ್ನೆಲ್ಲ ಉಪಯೋಗಿಸ್ಬೇಕಾಗತ್ತೆ, ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ. ಅದ ನಂತರ ಯಾವುದು ಅಂತಂದ್ರೆ ಮನೆಯಲ್ಲಿ ಸಾಧ್ಯವಾದಷ್ಟು ಗೊಂದಲಗಳಿಂದ ದೂರವಾಗಿ ಎಕ್ಸಾಮಿನ ಸಂದರ್ಭದಲ್ಲಿ, ಈಗ ನಾಡಿದ್ದು 25ನೇ ತಾರೀಕಿಂದ ಎಕ್ಸಾಮ್ ಪ್ರಾರಂಭ ಆಗುತ್ತೆ. 25ಕ್ಕೆ ಎಕ್ಸಾಮ್ ಇದೆ, ದ್ವಿತೀಯ ಭಾಷೆ ಇದೆ. 26ನೇ ತಾರೀಕು ಎಕ್ಸಾಮ್ ಇದೆ, ಅರ್ಥಶಾಸ್ತ್ರ ಇದೆ. 27ನೇ ತಾರೀಕು ಎಕ್ಸಾಮ್ ಇದೆ, ಗಣಿತ ಇದೆ. 29ನೇ ತಾರೀಕು ವಿಜ್ಞಾನ ಇದೆ. 1ನೇ ತಾರೀಕು ಸಮಾಜ ಜ್ಞಾನ ಇದೆ. 2ನೇ ತಾರೀಕು ಪ್ರಥಮ ಭಾಷೆ ಇದೆ. 3ನೇ ತಾರೀಕು ತೃತೀಯ ಭಾಷೆ ಇದೆ. ಎಲ್ಲ ಎಕ್ಸಾಮ್ ಯೋಚನೆ ಮಾಡಿ. ಸೊ ಎಲ್ಲ ಎಕ್ಸಾಮ್ ಅದನ್ನು ಸಂತಸದಿಂದ ವಿದ್ಯಾರ್ಥಿಗಳು ಅದನ್ನು ಯಶಸ್ವಿಯಾಗಿ ಮಾಡಬೇಕಾದ್ರೆ ಅತಿ ಮುಖ್ಯವಾದದ್ದು ಮನೆಯಲ್ಲಿಯ ಒಂದು ಸಾಮರಸ್ಯ, ಮನೆಯಲ್ಲಿಯ ಒಂದು ಉತ್ತಮವಾದಂಥ ಒಂದು ವಾತಾವರಣ. ನೀವು ಉತ್ತಮವಾದ ವಾತಾವರಣ ಮನೆಯಲ್ಲಿ ನಿರ್ಮಿಸಿದರೆ ಆಯಾಯ ದಿನ ಆ ಮಗ ಅಥವಾ ಮಗಳು ಎಕ್ಸಾಮ್ ಮುಗಿಸಿ ಬಂದ ನಂತರ ಎಕ್ಸಾಮ್ ಹೇಗೇ ಆಗಿರಲಿ, ಯಾವುದೇ ರೀತಿಯಲ್ಲಿ ಬೈಯುವಂಥದ್ದು, ಯಾವುದೇ ರೀತಿಯಲ್ಲಿ ನಿಂದಿಸುವಂಥದ್ದು, ಯಾವುದೇ ರೀತಿಯಲ್ಲಿ ಅಪಪ್ರಚಾರ ಮಾಡುವಂಥದ್ದು, ಯಾವುದೇ ರೀತಿಯಲ್ಲಿ ತೆಗಳುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಮಗ ಅಥವಾ ಮಗಳು ಸ್ವಲ್ಪ ಎಕ್ಸಾಮ್ ಚೆನ್ನಾಗಾಗಲಿಲ್ಲ, ಸ್ವಲ್ಪ ಬೇಸರದಿಂದ ಬಂದರೆ ನೀವು ಬೆನ್ತಟ್ಟಿ ಅವರನ್ನು ಸ್ಫೂರ್ತಿ ತುಂಬಿ ಅವರನ್ನು ಹುರಿದುಂಬಿಸಿ, ಆದದ್ದಾಯ್ತು ಯೋಚನೆ ಮಾಡಬೇಡ. ನೀನು ಆಗಿದ್ದರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ, ಖಿನ್ನನಾದರೆ, ಬೇಸರದಿಂದಿದ್ರೆ ಮುಂದಿನ ಪರೀಕ್ಷೆ ನೀನು ಚೆನ್ನಾಗಿ ಮಾಡೋದಿಲ್ಲ. ಅದರ ಬದಲು ಹೋಪ್ ಫಾರ್ ದ ಬೆಸ್ಟ್, ದೇವರಿದ್ದಾನೆ, ಕೈ ಬಿಡುವುದಿಲ್ಲ, ದೇವರ ಮೇಲೆ ವಿಶ್ವಾಸ ಇಟ್ಟುಕೋ, ಖಂಡಿತವಾಗ್ಲೂ ಮನಸ್ಸನ್ನು ದೃಢ ಮಾಡ್ಕೋ, ಖಂಡಿತವಾಗ್ಲೂ ನಿನ್ನ ಮೇಲೆ ನೀನು ನಂಬು. ವಿಶ್ವಾಸ ಮುಖ್ಯ, ಧೈರ್ಯ ಸ್ಥೈರ್ಯ ಮುಖ್ಯ, ಆತ್ಮವಿಶ್ವಾಸ ಮುಖ್ಯ, ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟು ನೀವು ವಿದ್ಯಾರ್ಥಿಗಳನ್ನು ಸಾಧ್ಯವಾದಷ್ಟು ಹುರಿದುಂಬಿಸಿ. ಇದೆಲ್ಲ ನಿಯಮವನ್ನು ನಾವು ಪಾಲಿಸಿದರೆ ರಕ್ಷಕರು ಅವರಿಗೆ ಹುರಿದುಂಬಿಸಬೇಕಾಗತ್ತೆ. ಎರಡನೇದು ಯಾವುದು ಅಂತಂದರೆ, ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ, ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು 5 ವಿಭಾಗದಲ್ಲಿ ನಾನು ಹೇಳಲಿಕ್ಕೆ ಹೋಗ್ತೀನಿ. ಒಂದು ಮನೆಯಲ್ಲಿಯ ಜವಾಬ್ದಾರಿ, ಎರಡನೇದು ಶಾಲೆಗೆ ಎಕ್ಸಾಮಿಗೆ ಹೋಗುವಾಗ ಮಾಡುವ ಜವಾಬ್ದಾರಿ, ಮೂರನೇದು ಎಕ್ಸಾಮ್ ಹಾಲ್ನಲ್ಲಿ ಮಾಡುವಂತಹ ಜವಾಬ್ದಾರಿ, ನಾಲ್ಕನೇದು ಎಕ್ಸಾಮ್ ಹಾಲ್ ಮುಗಿಸಿ ಬರುವಾಗ ಮಾಡುವ ಜವಾಬ್ದಾರಿ, ಐದನೇದು ಮನೆಗೆ ಬಂದ ಮೇಲೆ ಮಾಡುವ ಜವಾಬ್ದಾರಿ. ಒಂದನೇದು ಮನೆಯಲ್ಲಿ ಜವಾಬ್ದಾರಿ. ಪರೀಕ್ಷೆ ಯಶಸ್ಸಾಗಬೇಕಂತಂದ್ರೆ ಮನೆಯಲ್ಲಿ ನೀವು ನಿಮ್ಮ ಒಂದು ಓದನ್ನು ನೀವು ಗಮನಿಸಬೇಕು. ಕಳೆದ 100 ದಿನಗಳಿಂದ ನೀವು ಮನೆಯಲ್ಲಿದ್ದೀರಿ, ಲಾಕ್ಡೌನ್ ಸನ್ನಿವೇಶದಿಂದ. ಎಷ್ಟೋ ಬಾರಿ ಇಷ್ಟರ ಒಟ್ಟಿಗೆ ಎಷ್ಟೋ ಬಾರಿ ನೀವು ರಿವಿಷನ್ ಮಾಡಿರ್ಬೋದು.
ಅದನ್ನು ಸಾಧ್ಯವಾದಷ್ಟು ರೀಕಲೆಕ್ಟ್ ಮಾಡಿರ್ಬೋದು, ನಿಮ್ಮದೇ ಆದ ನೋಟ್ಸನ್ನು ನೀವು ಓದಿರ್ಬೋದು, ಎಷ್ಟೇ ಶ್ರಮ ಹಾಕಿರ್ಬೋದು. ಆದರೆ ಈ ಕೊನೆಯ ಹಂತದಲ್ಲಿ ನೀವು ಯಾವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ತೀರಿ, ಯಾವ ರೀತಿಯಲ್ಲಿ ನೀವು ಏಕಾಗ್ರತೆಯನ್ನು ಇಟ್ಕೊಳ್ತೀರಿ, ಯಾವ ರೀತಿಯಲ್ಲಿ ನಿಮ್ಮ ಒತ್ತಡವನ್ನು ನಿರ್ವಹಿಸ್ತೀರಿ, ಕೊನೆಯ ಹಂತದಲ್ಲಿ ಯಾವ ರೀತಿಯಲ್ಲಿ ನೀವು ಶಾಂತವಾಗಿ ಸಮಾಧಾನದಿಂದ ಸಂತೃಪ್ತಿಯಿಂದ ನೆಮ್ಮದಿಯ ಸ್ಥಿತಿಯಲ್ಲಿ ಇರ್ತೀರಿ, ಅಷ್ಟು ಉತ್ತಮವಾಗಿ ನಿಮ್ಮ ಒಂದು ಪರೀಕ್ಷೆ ಆಗಿಯೇ ಆಗತ್ತೆ. ಸೊ ಅದಕ್ಕೆ ನೀವು ಅದನ್ನು ತಯಾರಾಗಬೇಕಾಗತ್ತೆ. ಸೊ ಮನೆಯಲ್ಲಿರುವಂತಹ ಜವಾಬ್ದಾರಿ ಯಾವುದೆಲ್ಲ SMS ಇದೆಯೋ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇದೆಯೋ, ಅದೆಲ್ಲ ನಿಯಮವನ್ನು ನಾವು ಪಾಲನೆಯನ್ನು ಮಾಡೋಣ. ಮನೆಯಲ್ಲಿ ಸಾಧ್ಯವಾದಷ್ಟು ಆಹಾರಕ್ಕೆ ಗಮನವನ್ನು ಕೊಡೋಣ. ಸಾಧ್ಯವಾದಷ್ಟು ಸಿಹಿ ತಿಂಡಿ, ಖಾರ, ಮಸಾಲೆ, ಫ್ರಿಜ್ಜಲ್ಲಿಟ್ಟಂಥ ಆಹಾರ ಅಥವಾ ಸಾಧ್ಯವಾದಷ್ಟು ಎಣ್ಣೆ ತಿಂಡಿ ಇದನ್ನು ನಾವು ನಿಯಂತ್ರಿಸೋಣ. ಯಾಕಂದರೆ ಜಡತ್ವ ಬರಬಾರ್ದು, ನಮಗೆ ನಿದ್ರೆ ಬರಬಾರ್ದು ಓದುವಾಗ. ಸೊ ಸಾತ್ವಿಕ ಆಹಾರವನ್ನು ಸೇವಿಸೋಣ. ಇತಿಮಿತಿಯಲ್ಲಿರಲಿ ನಮ್ಮ ಊಟ ತಿಂಡಿ ಎಲ್ಲದು. ಸಮಯಕ್ಕೆ ಸರಿಯಾಗಿ ನಾವು ಅದನ್ನು ಮಾಡೋಣ. ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಲೇಟಾಗಿ ಊಟ ಮಾಡೋದಿರೋಣ. 8 ಗಂಟೆ ಒಳಗೆ ಊಟ ಮುಗಿಸೋಣ. ರಾತ್ರಿ 10 ಗಂಟೆಗೆ ಮಲ್ಕೊಳ್ಳೋಣ. ಬೆಳಿಗ್ಗೆ 5 ಅಥವಾ 6 ಗಂಟೆಗೆ ಹೇಳೋಣ. 6 ರಿಂದ 7 ಗಂಟೆ ರಾತ್ರಿ ನಿದ್ರೆ ಸಾಕಾಗತ್ತೆ. ಆದರೆ ಪರೀಕ್ಷೆಯ ಹಿಂದಿನ ದಿನ ನಿದ್ರೆ ಅತಿ ಅವಶ್ಯಕ. ನಿದ್ರೆಗೆಡಬೇಡಿ. ನಿದ್ರೆಗಿಟ್ರಿ ಅಂತಂದ್ರೆ ಮರುದಿವಸ ಎಕ್ಸಾಮ್ನಲ್ಲಿ ತಲೆನೋವು ಬರುತ್ತೆ. ಉತ್ತರ ಗೊತ್ತಿದ್ರೂ ಕೂಡ ಬರೀಲಿಕ್ಕಾಗೋದಿಲ್ಲ. ನೆನಪಿನ ಶಕ್ತಿ ಕ್ಷೀಣ ಆಗತ್ತೆ. ಗೊಂದಲಕ್ಕೆ ಉಂಟಾಗ್ತೀರಿ. ಆವಾಗ ಪರೀಕ್ಷೆಯಲ್ಲಿ ಗೊತ್ತಿದ್ರೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ರಾತ್ರಿಯ ಗುಣಮಟ್ಟದ ನಿದ್ರೆ ಮುಖ್ಯ. ಆಹಾರ ಕ್ರಮದಲ್ಲಿ ಒಂದು ನಿಯಮ ಪಾಲನೆ ಮುಖ್ಯ. ಬೆಳಿಗ್ಗೆ ನೀವು ಕಾಲೇಜಿಗೆ ಹೋಗುವಾಗ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ಸರಳವಾದ ಆಹಾರವನ್ನು ಸೇವಿಸಿಯೇ ಹೋಗಿ. ಅದು ಅತ್ಯಂತ ಮುಖ್ಯ. ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಆಹಾರ ಇಲ್ಲದಿದ್ದರೆ ನಿಮಗೆ ಎಕ್ಸಾಮ್ ಬರೆಯುವಾಗ ಸುಸ್ತಾಗತ್ತೆ. ಸೊ ಅದು ಆಗದೇ ಇರಲಿಕ್ಕೆ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಮನೆಯಲ್ಲಿ ಆಹಾರ, ವಿಹಾರ, ಆಚಾರ, ವಿಚಾರ ಅದು ಉತ್ತಮವಾಗಿರಲಿ. ಮನೆಯಲ್ಲಿ ಸಾಧ್ಯವಾದಷ್ಟು ಶಾಂತರಾಗಿರಿ. ತಂದೆ ತಾಯಂದಿರೊಟ್ಟಿಗೆ ಕೋಪ ಮಾಡ್ಕೊಳ್ಳುವಂಥದ್ದು, ಗಲಾಟೆ ಮಾಡ್ಕೊಳ್ಳುವಂಥದ್ದು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಭಾವೋದ್ವೇಗಕ್ಕೊಳಗಾಗಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಇದರಿಂದ ಸಾಧ್ಯವಾದಷ್ಟು ದೂರ ಇರಿ. ಎಷ್ಟು ಬೇಕೋ ಅಷ್ಟು ಅದನ್ನು ಉಪಯೋಗಿಸಿ, ಆದರೆ ನಿಯಂತ್ರಿಸಿ. ಈ ಸಮಯದಲ್ಲಿ ವಿದ್ಯಾಭ್ಯಾಸ, ಈ ಸಮಯದಲ್ಲಿ ಓದುವಂಥದ್ದು, ಸೊ ಅದು ಅತ್ಯಂತ ಮುಖ್ಯ, ಗಮನದಲ್ಲಿರಲಿ. ಇದು ಒಂದನೆಯದು ಮನೆಯಲ್ಲಿರುವಾಗ ಜವಾಬ್ದಾರಿ. ಎರಡನೆಯದು ಮನೆಯಿಂದ ನೀವು ಹೊರಡುವಾಗ ಶಾಲೆಗೆ ಎಕ್ಸಾಮ್ ಬರೀಲಿಕ್ಕೆ. ನಿಮ್ಗೆ ಗೊತ್ತಿದೆ ಪ್ರತಿ ಎಕ್ಸಾಮ್ 10 ಗಂಟೆ 30 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 1 ಗಂಟೆ 30 ನಿಮಿಷದ ತನಕ ಇರುತ್ತೆ. ಲ್ಯಾಂಗ್ವೇಜ್ ಒಂದು ಬಿಟ್ಟು ಬೇರೆ ಎಲ್ಲ ಎಕ್ಸಾಮ್ 80 ಅಂಕದ ಪರೀಕ್ಷೆ. ಯೋಚನೆ ಮಾಡಿ, ಲ್ಯಾಂಗ್ವೇಜ್ 100 ಅಂಕದ ಪರೀಕ್ಷೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗತ್ತೆ, 3 ಗಂಟೆಯ ಒಂದು ಪರೀಕ್ಷೆಯಲ್ಲಿ 15 ನಿಮಿಷ ನಮಗೆ ಪ್ರಾರಂಭದಲ್ಲಿ ಓದ್ಲಿಕ್ಕೆ ಅವಕಾಶ ಕೊಡ್ತಾರೆ ಪ್ರಶ್ನೆ ಪತ್ರಿಕೆಯನ್ನ. ಮತ್ತೆ ಉಳಿದಂತಹ 2.25 ಗಂಟೆ ನಮಗೆ ಪರೀಕ್ಷೆ ಬರೀಲಿಕ್ಕಿರತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಅದಕ್ಕೆ ಪರೀಕ್ಷೆಗೆ ಹೋಗುವಾಗ ಯಾವುದನ್ನು ನಾವು ಮರೆಯದಿರೋಣ, ಗೊಂದಲಕ್ಕೊರಗಾಗದಿರೋಣ. ನಮ್ಗೇನೆಲ್ಲ ಪೆನ್ನು, ಪೆನ್ಸಿಲ್, ಸ್ಕೇಲು ಏನೆಲ್ಲ ಬೇಕೋ ಅದನ್ನು ಎತ್ತಿಟ್ಕೊಳ್ಳೋಣ. ಹಾಲ್ ಟಿಕೆಟನ್ನು ಎತ್ತಿಟ್ಕೊಳ್ಳೋಣ. ಮಾಸ್ಕನ್ನು ಧರಿಸಿ ಹೋಗಬೇಕು, ನೆನ್ಪಿಟ್ಕೊಳ್ಳೋಣ. ಸ್ಯಾನಿಟೈಸರ್ ಆದ ಚಿಕ್ಕ ಬಾಟ್ಲಿಯಲ್ಲಿ ಸ್ಯಾನಿಟೈಸರ್ ತಗೊಂಡು ಹೋಗಿ. ಕಾದಾರಿಸಿದ ನೀರನ್ನು ಚಿಕ್ಕ ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ಹೋಗಿ. ಅಲ್ಲಿ ಹೋದರೆ ಹಸಿವೆ ಆದರೆ ನಿಮ್ಗೆ ಶಾಲೆಗೆ ಹೋದ ತಕ್ಷಣ ಸ್ವಲ್ಪ ತಿನ್ಲಿಕ್ಕೆ ಬೇಕಾದ ಸರಳವಾದ ಒಂದು ಸ್ನ್ಯಾಕ್ಸನ್ನು ತಗೊಂಡು ಹೋಗಿ. ಇದೆಲ್ಲ ಬೇಕಾಗತ್ತೆ. ನಿಮ್ಮ ರಕ್ಷಣೆಯನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಮತ್ತು ಶಾಲೆಗೆ ನೀವು ಹೋಗುವಾಗ ಯಾರ ಬಳಿಯಲ್ಲೂ ಕೂಡ ಮಾತಾಡಬೇಡಿ. ಯಾವುದೇ ವಸ್ತುವನ್ನು ಅನಾವಶ್ಯಕವಾಗಿ ಮುಟ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರು ಶಾಲೆಯ ಒಂದು ವಾತಾವರಣದಲ್ಲಿ ಸಿಕ್ಕಿದ್ರು ಅಂತ ಹೇಳಿ ಸೆಕೆಂಡ್ ಕೊಡುವಂಥದ್ದು, ಅಪ್ಕೊಳ್ಳುವಂಥದ್ದು ಅಥವಾ ಸಾಧ್ಯವಾದಷ್ಟು ಹತ್ತಿರದಲ್ಲಿರುವಂಥದ್ದು, ಸಾಧ್ಯವಾದಷ್ಟು ಚರ್ಚೆ ಮಾಡುವಂಥದ್ದು ಮಾಡಬೇಡಿ. ಶಾಲೆಗೆ ಹೋಗುವಾಗ, ಶಾಲೆಯಲ್ಲಿ ನೀವು ಆ ವಾತಾವರಣದಲ್ಲಿ ಇರುವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಅಥವಾ ಮಾಸ್ಕ್ ಧರಿಸುವಂಥದ್ದು ಇರ್ಬೋದು, ಅಥವಾ ಸ್ಯಾನಿಟೈಸರ್ ಉಪಯೋಗಿಸುವಂಥದ್ದು, ಅದು ನಿಮ್ಗೆ ಗೊತ್ತಿರಬೇಕು. ಪ್ರತಿ ಶಾಲಾ ಕೇಂದ್ರಗಳಲ್ಲಿ ಆರೋಗ್ಯ ಅಧಿಕಾರಿಗಳು ನಿಮ್ಮನ್ನು ಪ್ರಥಮವಾಗಿ ತಪಾಸಣೆ ಮಾಡ್ತಾರೆ. ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಒಂದೊಮ್ಮೆ ಮಾಸ್ಕ್ ಮರ್ತು ಹೋಗಬಾರ್ದು. ಒಂದೊಮ್ಮೆ ಹೋಯ್ತು ಅಂತಂದ್ರೆ ಶಾಲೆಯಲ್ಲಿ ಮಾಸ್ಕ್ ಕೊಡುವಂತಹ ಒಂದು ಜವಾಬ್ದಾರಿಯನ್ನು ಈ ಸಲ ಹೊತ್ತಿರ್ತಾರೆ. ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆದೇಶವನ್ನು ಕೊಟ್ಟಿದ್ದಾರೆ ಸರ್ಕಾರ, 1 ಗಂಟೆ 30 ನಿಮಿಷದ ಮುಂಚೆ ನೀವು ಶಾಲೆಯಲ್ಲಿ ಸೇರಬೇಕು ಅಂತ. ಸೊ ಹಾಗಾಗಿ ರಾತ್ರಿಯ ಗುಣಮಟ್ಟದ ನಿದ್ರೆ ಮುಖ್ಯ. ಏನೆಲ್ಲ ನಾಳೆ ಶಾಲೆಗೆ ಎಕ್ಸಾಮ್ ಹೋಗುವಾಗ ತಗೊಂಡು ಹೋಗಬೇಕು, ಅದನ್ನು ಎಲ್ಲ ಹಿಡ್ಕೊಂಡು ಹೋಗಬೇಕು, ಅದನ್ನು ಮರೆಯದೇ ತಗೊಂಡು ಹೋಗಿ. ಅದು ಅತ್ಯಂತ ಮುಖ್ಯ. ಗೊಂದಲಕ್ಕೊಳಗಾಗಬೇಡಿ, ಭಯಕ್ಕೊಳಗಾಗಬೇಡಿ, ಆತಂಕಕ್ಕೊಳಗಾಗಬೇಡಿ, ಉದ್ವೇಗಕ್ಕೊಳಗಾಗಬೇಡಿ. ಶಾಂತ ಚಿತ್ತರಿಂದ ಇರಿ. ಈ 100 ದಿನ ನಿಮಗೆ ಲಾಕ್ಡೌನ್ನ ಮೂಲಕ ಉತ್ತಮವಾಗಿ ಓದ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಯಾರಿಗೆಲ್ಲ ಆಸಕ್ತಿ ಇದೆ, ಯಾರಿಗೆಲ್ಲ ಶ್ರದ್ಧೆ ಇದೆ, ಯಾರಿಗೆಲ್ಲ ತನ್ಮಯತೆ ಇದೆ, ಯಾರಿಗೆಲ್ಲ ಎದುರಿಸಬೇಕು, ಎಕ್ಸಾಮಲ್ಲಿ ಉತ್ತಮ ಆಗಬೇಕು ಅಂತಂದರೆ ಅದು ಅವಕಾಶ ಇತ್ತು.
ಆದರೆ ಒಪ್ಕೊಳ್ತೀನಿ, ಈ ಅವಕಾಶ ಎಕ್ಸಾಮ್ ಇದೆಯೋ ಇಲ್ವೋ ಈ ಗೊಂದಲದ ಮಧ್ಯೆ ಯಾವ ಸನ್ನಿವೇಶ ವಿದ್ಯಾರ್ಥಿಗಳಿಗೆ ಬರಬಾರ್ದಿತ್ತು ಯೋಚನೆ ಮಾಡಿ. ಆದರೆ ಈಗ ಬಂದಿದೆ, ಇನ್ನೇನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಫಲಿತಾಂಶ ಇಲ್ಲ. ಪರೀಕ್ಷೆ ಎದುರಿಸುವಂಥದ್ದು, ಎಲ್ಲರೂ ಸಹಕಾರ ಕೊಡುವಂಥದ್ದು, ಎಲ್ಲರೂ ಪರೀಕ್ಷೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುವಂಥದ್ದು ಒಂದೇ ಇವತ್ತಿನ ಒಂದು ಕ್ಷಣ. ಈಗ ಯೋಚನೆ ಮಾಡಿ. ಸೊ ಶಾಲೆಗೆ ಹೋದ್ಮೇಲೆ ಶಾಲೆಯಲ್ಲಿ ಏನೆಲ್ಲ ನಿಯಮ ಹೇಳ್ತಾರೆ. ಈ ಸಲ ಒಂದು ಎಕ್ಸಾಮ್ ಹಾಲ್ನಲ್ಲಿ 20 ಜನ ಮಾತ್ರ ಅವಕಾಶ, ಒಂದು ಟೇಬಲ್ನಲ್ಲಿ 2 ಮಾತ್ರ ಕೂತ್ಕೊಳ್ಳಿಕ್ಕೆ ಅವಕಾಶ, 1 ಮೀಟರ್ ಒಂದು ಅಂತರ ಇದ್ದೇ ಇರುತ್ತೆ. ಸೊ ಪರೀಕ್ಷೆಯಲ್ಲಿ ನೀವು ಬೇರೆ ಯಾವುದೇ ರೀತಿಯಲ್ಲೂ ಇನ್ನೊಬ್ಬರ ಒಂದು ಪೆನ್ ಇರ್ಬೋದು, ಇನ್ನೊಬ್ಬರ ಪೆನ್ಸಿಲ್ ಇರ್ಬೋದು, ಯಾವುದನ್ನು ತಗೊಳ್ಳಿಕ್ಕೆ ಹೋಗ್ಬಿಡಿ. ನೀವೇ ಕಾದಾರಿಸಿದ ನೀರನ್ನು ಬಾಟ್ಲಿ ತಗೊಂಡು ಹೋಗಿರ್ತೀರಿ, ಅದನ್ನ ಕುಡಿಯಿರಿ. ಪರೀಕ್ಷೆಯ ಹಾಲ್ನಲ್ಲಿ ಯಾವುದೇ ಕಿಟಕಿ ಬಾಗಿಲು ಯಾವುದನ್ನು ಮುಟ್ಲಿಕ್ಕೆ ಹೋಗ್ಬಿಡಿ. ಯಾವುದೇ ರೀತಿಯಲ್ಲೂ ಯಾವುದೇ ವಸ್ತುವನ್ನು ಮುಟ್ಲಿಕ್ಕೆ ಹೋಗ್ಬಿಡಿ. ಪರೀಕ್ಷೆಯಲ್ಲಿ ಅತ್ಯಂತ ಮುಖ್ಯ, ನಿಮಗೆ ಒಂದು ಉತ್ತರ ಪತ್ರಿಕೆ ಕೊಡ್ತಾರೆ, ಸ್ವಲ್ಪ ಉತ್ತರವನ್ನ ಬರೀರಿ. ಗೊಂದಲಕ್ಕೊಳಗಾಗ್ಬೇಡಿ, ಭಯಕ್ಕೆ ಒಳಗಾಗ್ಬೇಡಿ, ಆತಂಕಕ್ಕೊಳಗಾಗ್ಬೇಡಿ. ನೆಮ್ಮದಿಯಿಂದ, ಸಾಧ್ಯವಾದಷ್ಟು ತಾಳ್ಮೆಯಿಂದ, ಏಕಾಗ್ರತೆಯಿಂದ ಉತ್ತರ ಬರಲಿಕ್ಕೆ ಪ್ರಯತ್ನಿಸಿ. ಉತ್ತರ ಬರೆಯುವಾಗ ಯಾವ್ದು ನಿಮ್ಗೆ ಪ್ರಾರಂಭದಲ್ಲಿ ಗೊತ್ತಿದ್ದ ಎಲ್ಲ ಉತ್ತರವನ್ನ ಪ್ರಥಮವಾಗಿ ಬರೀರಿ. ನೀವು ಗೊಂದಲಕ್ಕೊಳಗಾಗ್ಬೇಡಿ. ಎಲ್ಲ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಹಾಕಿ. ಎಕ್ಸಾಮಿನ ಯಾವುದೆಲ್ಲ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಸರಿಯಾಗಿ ಹಾಕಿ. ಅದನ್ನೆಲ್ಲ ಸರಿಯಾಗಿ ಗೊಂದಲದಲ್ಲಿ ಒಳಗಾಗಬೇಡಿ. ಲಾಸ್ಟ್ ಕೊನೆಗೆ ನಿಮಗೆ ಎಕ್ಸಾಮ್ ಮುಗಿತಿದೆ ಅನ್ನುವಾಗ ಕೊನೆಯ ನಿಮಿಷ ತನಕ ಬರೀಲಿಕ್ಕೆ ಹೋಗ್ಬೇಡಿ. ಒಂದು 10 ನಿಮಿಷದ ಮುಂಚೆ ಎಲ್ಲ ಉತ್ತರವನ್ನು ಮುಗಿಸಿ. ಯಾವುದಾದ್ರೂ ಒಂದು ಬಿಟ್ಟದ್ದು ಹೋಗಿದ್ರೆ, ಗೊತ್ತಿಲ್ಲದೆ ಹೋಗಿದ್ರೆ ಅದನ್ನೆಲ್ಲ ಕೊನೆಯ 10 ನಿಮಿಷದಲ್ಲಿ ಅದನ್ನು ಮುಗಿಸಿ. ಕೊನೆಗೆ ನೀವು ಆನ್ಸರ್ ಪತ್ರಿಕೆ ಕೊಡುವ ಸಮಯದಲ್ಲೂ ಕೂಡ ಒಂದು ಸಲ ಅದನ್ನು ಕೂಲಂಕುಷವಾಗಿ ನೋಡಿ. ಪ್ರಾರಂಭದಿಂದ ಕೊನೆಯ ತನಕ ಸರಿ ಇದೆಯಾ, ಕ್ರಮ ಸಂಖ್ಯೆ ಎಲ್ಲ ಸರಿಯಾಗಿ ಜೋಡಣೆ ಆಗಿದೆಯಾ, ಯಾವುದಾದ್ರೂ ಬಿಟ್ಟೋಗಿದೆಯಾ, ಯಾವುದಾದ್ರೂ ತಪ್ಪಾಗಿದೆಯಾ, ಕ್ರಮ ಸಂಖ್ಯೆ ತಪ್ಪಾಗಿದೆಯಾ, ಇದನ್ನೆಲ್ಲ ನೋಡಿ, ಕೂಲಂಕುಷವಾಗಿ ನೋಡಿ. ಯಾವುದೇ ಒಂದು ಆತಂಕಕ್ಕೊಳಗಾಗ್ಬೇಡಿ. ಸೊ ಅದೆಲ್ಲದನ್ನು ಕೊಟ್ಟ ನಂತರ ಪರೀಕ್ಷೆಯ ಜವಾಬ್ದಾರಿ ಮುಗೀತು. ಈಗ ನೀವು ಕೊಟ್ಟ ನಂತರ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಯನ್ನು ಕೊಟ್ಟಿದ್ದೀರಿ. ಪರೀಕ್ಷೆ ಮುಗಿದಿದೆ 1 ಗಂಟೆ 30 ನಿಮಿಷಕ್ಕೆ. ಅಲ್ಲಿ ನೀವು ಪರೀಕ್ಷಾ ಹಾಲ್ನಲ್ಲಿ ಇದ್ದು ಅಥವಾ ಹೊರಗಡೆ, ಶಾಲೆಯಿಂದ ಹೊರಗಡೆ ಬಂದು ನಿಮ್ಮ ಸ್ನೇಹಿತರ ಬಳಿಯಲ್ಲಿ ಚರ್ಚಿಸುವಂಥದ್ದು, ಗುಂಪುಗೂಡುವಂಥದ್ದು ಅಥವಾ ಎಲ್ಲ ಚರ್ಚೆ ಮಾಡುವಂಥದ್ದು ಅದಕ್ಕೆ ಅವಕಾಶ ಇಲ್ಲ, ನಿಷಿದ್ಧ. ನೀವು ಅದನ್ನು ರಕ್ಷಿಸಿಕೊಳ್ಬೇಕು ನಿಮ್ಮನ್ನು ಕೊರೋನಾದಿಂದ. ಪರೀಕ್ಷೆ ಆಯಿತು ಅಂದ ತಕ್ಷಣ ಒಂದೋ ನಿಮ್ಮ ಪೇರೆಂಟ್ಸ್ ಜೊತೆ ಬಂದ ವೆಹಿಕಲ್ನಲ್ಲಿ ಹೋಗಬೇಕು, ಇಲ್ಲ ಈ ಸಲ ಸರ್ಕಾರ ಜವಾಬ್ದಾರಿಯನ್ನು ಹೊತ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಬಸ್ಸನ್ನು ಕೊಡಲಾಗತ್ತೆ ಅಂತ ಹೇಳಿ. ಸೊ ಆಯಾಯ ನಿಯಮವನ್ನು ನೀವು ಪಾಲನೆ ಮಾಡಬೇಕು. ಯಾವುದನ್ನು ನೀವು ಮುಟ್ಲಿಕ್ಕೆ ಹೋಗ್ಬೇಡಿ. ಪುಸ್ತಕ ನಿಮ್ಮದ ಏನಿದೆ ಅದನ್ನು ಮಾತ್ರ ತಗೊಂಡು ಬನ್ನಿ. ಅದು ಯಾರ ಹತ್ರ ಮಾತಾಡುವಂಥದ್ದು, ಗುಂಪಲ್ಲಿರುವಂಥದ್ದು, ಚರ್ಚೆ ಮಾಡುವಂಥದ್ದು ಯಾವುದಕ್ಕೂ ಕೂಡ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಶಾಲೆಯಿಂದ ಹೊರಡುವ ಆಗ್ಲೂ ಕೂಡ ನೀವು ಜವಾಬ್ದಾರಿ ವಹಿಸಬೇಕು. ಅದ ನಂತರ ನೀವು ಮನೆಗೆ ಬರ್ತೀರಿ. ಮನೆಗೆ ಬಂದ ನಂತರವೂ ಕೂಡ ಪ್ರಥಮವಾಗಿ ನೀವು ಮಾಡಬೇಕಾದ ಯಾವುದು ಅಂತಂದ್ರೆ, ಎಲ್ಲ ನಿಮ್ಮ ಡ್ರೆಸ್ಸನ್ನು ತೊಳಿಲಿಕ್ಕೆ ಹಾಕಿ ನೀವು ಪೂರ್ತಿ ಸ್ನಾನವನ್ನು ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಶಾಲೆಗೆ ಹೋಗುವಾಗ ಸಾಧ್ಯವಾದಷ್ಟು ಮೈ ಬೆಚ್ಚಗಿರುವಂತಹ ಬಟ್ಟೆಯನ್ನು ಹಾಕೊಂಡು ಹೋಗಿ ಪರೀಕ್ಷೆಗೆ. ಯಾಕಂದ್ರೆ ಮಳೆಗಾಲದಲ್ಲಿ ಈ ಸಲ ಒಂದು ಪರೀಕ್ಷೆ ಬರೆಯುವಂತಹ ಸನ್ನಿವೇಶ ಬಂದಿದೆ. ಕರಾವಳಿ ಭಾಗದಲ್ಲಿ ಗೊತ್ತಿದೆ, ಜೂನ್ ಜುಲೈ ತಿಂಗಳು ಬಹಳಷ್ಟು ಮಳೆ ಇರುತ್ತೆ. ಸೊ ಬೆಚ್ಚಗಿನ ಒಂದು ಬಟ್ಟೆಯನ್ನು ಹಾಕೊಂಡು ಹೋಗಿ. ಪರೀಕ್ಷಾ ಹಾಲ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅನಾರೋಗ್ಯದ ಲಕ್ಷಣ, ಕೆಮ್ಮ, ಶೀತ ಯಾವುದೇ ಬಂದರೂ ಅಲ್ಲಿ ಆರೋಗ್ಯ ಅಧಿಕಾರಿಗಳಿರ್ತಾರೆ, ಅವರಿಗೆ ಅದನ್ನು ಹೇಳಿ. ಯಾವುದೇ ನೀವು ಸೀನ್ ಬಂದರೆ, ಕೆಮ್ಮ ಬಂದರೆ ಸಾಧ್ಯವಾದಷ್ಟು ಕೈಯನ್ನು ಹೀಗೆ ಇಟ್ಕೊಂಡು ಸಾಧ್ಯವಾದಷ್ಟು ಅದನ್ನು ಕೆಮ್ಮುವಂತಹ, ಸೀನುವಂತಹ ಪ್ರಯತ್ನವನ್ನು ಇಟ್ಕೊಳ್ಳಿ. ಇನ್ನೊಂದು ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಬಹಳ ಕಷ್ಟ, ನಾನು ಒಪ್ಕೋತೀನಿ. ಇಡೀ ಒಂದು 3 ಗಂಟೆಯ ಪರೀಕ್ಷೆಯನ್ನು ಈ ಎಕ್ಸಾಮ್ ಮುಗಿಯುವ ತನಕ ಮಾಸ್ಕ್ ಹಾಕೊಂಡು ಬರಿಬೇಕಾಗತ್ತೆ, ಬಹಳ ಕಷ್ಟ. ಅದಕ್ಕೆ ನಾನು ನನ್ನ ವಿದ್ಯಾರ್ಥಿ ಮಿತ್ರ ಹತ್ರ ಏನು ಕೇಳ್ಕೊಳ್ತೀನಿ ಅಂತಂದರೆ, ಸಾಧ್ಯವಾದಷ್ಟು ದೀರ್ಘ ಉಸಿರಾಟದ ಅಭ್ಯಾಸವನ್ನು ಮಾಡಿ. ಮನೆಯಲ್ಲಿ ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ದೀರ್ಘ ಉಸಿರು ತಗೊಳ್ಳೋದು, ನಿಧಾನವಾಗಿ ದೀರ್ಘ ಉಸಿರು ಬಿಡುವಂಥದ್ದು ಒಂದು 5 ನಿಮಿಷ ಅಭ್ಯಾಸವನ್ನು ಮಾಡಿ ಪ್ರತಿನಿತ್ಯ. ಸಂಜೆ ಮಧ್ಯಾಹ್ನ ಮನೆಗೆ ಬಂದ ನಂತರ ಊಟ ಮಾಡಿ, ಸ್ವಲ್ಪ ಬೇಕಾದ್ರೆ ಅರ್ಧ ಗಂಟೆ ವಿಶ್ರಾಂತಿ ತಗೊಳ್ಳಿ, ಮತ್ತೆ ಪುನಃ ಓದ್ಲಿಕ್ಕೆ ಪ್ರಾರಂಭಿಸಿ. ಸಂಜೆ ಒಂದು 15 ನಿಮಿಷ ಬಿಡುವನ್ನು ಮಾಡ್ಕೊಳ್ಳಿ, ಒಂದು 5 ನಿಮಿಷ ಪುನಃ ನೀವು ದೀರ್ಘ ಉಸಿರಾಟದ ಅಭ್ಯಾಸವನ್ನು ಮಾಡಿ. ಈ ದೀರ್ಘ ಉಸಿರಾಟದ ಅಭ್ಯಾಸವನ್ನು ಮಾಡೋದ್ರಿಂದ ನೀವು ಮಾಸ್ಕ್ ಹಾಕೊಂಡಾಗ ಇರುವಾಗ ನಿಮ್ಗೆ ಉಸಿರು ಕಟ್ಟುವಂಥದ್ದು ಅಥವಾ ಉಸಿರಾಟದಲ್ಲಿ ಏರಿಳಿತ ಆಗುವಂಥದ್ದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕಂಫರ್ಟ್ ಆಗುವಂಥದ್ದು ನಿಯಂತ್ರಿಸಲಿಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ನಾವು ಜವಾಬ್ದಾರಿಯನ್ನು ಹೊತ್ಕೊಳ್ಳೋಣ. ಸೊ ಎಲ್ಲ ರಕ್ಷಣೆಯನ್ನು ನಾವು ಮಾಡೋಣ. ಮನೆಗೆ ಬಂದ ನಂತರ ಪೂರ್ತಿ ಸ್ನಾನ ಮಾಡುವಂಥದ್ದು, ಅದನಂತರ ನಮ್ಮ ಬಟ್ಟೆಯನ್ನು ತೊಳಿಲಿಕ್ಕೆ ಹಾಕುವಂಥದ್ದು, ಅದನಂತರ ಕೈಯನ್ನು ವಾಶ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲದನ್ನು ಅತ್ಯಂತ 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 ಅಚ್ಚುಕಟ್ಟಾಗಿ ನೀವು ಪಾಲಿಸಬೇಕು. ಅದು ಮಾಡಿದರೆ ಮಾತ್ರ ನಾವು ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಎಲ್ಲ ನಿಯಮವನ್ನು, ಮನೆಯಲ್ಲಿದ್ದಾಗ ನಿಯಮ, ಶಾಲೆಗೆ ಹೋಗುವಾಗ, ಪರೀಕ್ಷೆ ಬರೆಯುವಾಗ, ಶಾಲೆಯಿಂದ ಹೊರಡುವಾಗ, ಪುನಃ ಮನೆಗೆ ಬಂದ ಮೇಲೆ ಎಲ್ಲ ನಿಯಮವನ್ನು ಮರೆಯದೇ ಅದನ್ನು ಮಾಡೋಣ.
ಪರೀಕ್ಷೆಯನ್ನು ಎದುರಿಸೋಣ. ನಾಡಿದ್ದು 25ರಿಂದ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ SSLC ಬರೀಲಿಕ್ಕೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ. ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ, ಎಲ್ಲರ ಪರೀಕ್ಷೆ ಉತ್ತಮವಾಗಿ ಆಗಲಿ. ಯಾರೊಬ್ಬರಿಗೂ ಕೂಡ ಕೊರೋನಾದ ಒಂದು ಹಾವಳಿ ಸೋಂಕಿತ ಆಗದಿರಲಿ, ಯಾರನ್ನೂ ಕೂಡ ಕೊರೋನಾ ತೊಂದರೆ ಕೊಡದೇ ಇರಲಿ. ಎಲ್ಲರ ಒಂದು ಮನೆ, ಯಾರೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರಲಿಕ್ಕೆ ಹೋಗ್ತಾರೋ ಆ ಎಲ್ಲ ಮನೆಯನ್ನು ಭಗವಂತ ರಕ್ಷಿಸಲಿ ಅನ್ನುವಂಥ ನಾನು ಪ್ರಾರ್ಥನೆಯನ್ನು ಸರ್ವ ವಿದ್ಯಾರ್ಥಿಗಳ ಪರವಾಗಿ ನಾನು ಭಗವಂತನ ಸಲ್ಲಿಸ್ತೇನೆ. ಯಾಕಂದ್ರೆ ರಕ್ಷಕರಿಗೂ ಆತಂಕ ಇರುತ್ತೆ, ಶಿಕ್ಷಕರಿಗೂ ಆತಂಕ ಇರುತ್ತೆ, ವಿದ್ಯಾರ್ಥಿಗಳಿಗೂ ಆತಂಕ ಇರುತ್ತೆ, ಸರ್ಕಾರದವರಿಗೂ ಆತಂಕ ಇರುತ್ತೆ, ಎಲ್ಲ ಇಲಾಖೆಯವರಿಗೂ ಆತಂಕ ಇರುತ್ತೆ. ಆದರೆ ಆ ಆತಂಕದ ಮಧ್ಯೆ ನಾವು ಇವತ್ತು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ, ನನ್ನ ಮಗ ಅಥವಾ ನನ್ನ ಮಗಳು SSLC ಇಲ್ಲ, ಮುಂದೆ ನೋಡ್ಕೊಳ್ಳೋಣ ಅನ್ನುವಂತಹ ಭಾವನೆ ಬೇಡ. ನಾನೆಲ್ಲ ಈ ಒಂದು ಫೇಸ್ಬುಕ್ ಲೈವಿನ ಮೂಲಕ ಸಮಾಜದ ಬಂಧು ಬಾಂಧವರ ವಿನಂತಿಯನ್ನು ಮಾಡ್ಕೊಳ್ತೀನಿ, ಪ್ರಾರ್ಥಿಸ್ತೀನಿ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಒಂದು ಪ್ರಾರ್ಥಿಸೋಣ ಭಗವಂತನಲ್ಲಿ. ನಾವು ನಂಬುವಂತಹ ಒಂದು ಚೈತನ್ಯ ಶಕ್ತಿಯನ್ನು ಪ್ರಾರ್ಥಿಸೋಣ. ಯಾವುದೇ ರೀತಿಯಾದಂತಹ ಅಡಚಣೆ ಆಗದೇ ಇರಲಿ, ಯಾವುದೇ ರೀತಿಯಾದಂತಹ ಸಮಸ್ಯೆ ಬರದೇ ಇರಲಿ, ಯಾವುದೇ ರೀತಿಯಾದಂತಹ ಸೀಲ್ ಡೌನ್ ಅಥವಾ ಲಾಕ್ಡೌನ್ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಆಗುವಂಥ ತೊಂದರೆ ಬರದೇ ಇರಲಿ. ಎಲ್ಲ ವಿದ್ಯಾರ್ಥಿಗಳು ಯಶಸ್ಸಾಗಲಿ, ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಪಡೀಲಿ, ಎಲ್ಲ ವಿದ್ಯಾರ್ಥಿಗಳಿಗೂ ಆರೋಗ್ಯ ಉತ್ತಮವಾಗಿ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ತನ್ಮೂಲಕ ಇದು ಯಾರಿಗೂ ಬರೆದಿದ್ದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿ ಈ ಎಕ್ಸಾಮ್ ಮುಂದೋಗಿ ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಬಂದಿರುತ್ತೆ SSLC. ಸೊ ಅದನ್ನು ನಾವು ಈಗ ಸಾಧ್ಯವಾದಷ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಹುರಿದುಂಬಿಸೋಣ, ಎಲ್ಲ ವಿದ್ಯಾರ್ಥಿಗಳಿಗೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬೋಣ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಭಗವಂತನಲ್ಲಿ ಪ್ರಾರ್ಥಿಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ ಅಂತ ಪ್ರಾರ್ಥಿಸೋಣ. ತನ್ಮೂಲಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮ ಆಗುವಂತಹ ಸನ್ನಿವೇಶ ಬರಲಿ. ತನ್ಮೂಲಕ ಎಲ್ಲ ಶಿಕ್ಷಕರಿಗೂ, ಎಲ್ಲ ಆರೋಗ್ಯ ಅಧಿಕಾರಿಗಳಿಗೂ, ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ, ಎಲ್ಲ ಸರ್ಕಾರದ ಅಧಿಕಾರಿಗಳಿಗೂ, ಆಯಾಯ ಜಿಲ್ಲೆಯ ಈ ಒಂದು ಎಕ್ಸಾಮ್ ಅನ್ನು ಉತ್ತಮಪಡಿಸಬೇಕನ್ನುವಂಥ ರೀತಿಯಲ್ಲಿ ಹೋರಾಡ್ತಾ ಇರುವಂಥ ಎಲ್ಲ ಶಿಕ್ಷಣ ಇಲಾಖೆಯವರಿಗೂ ಕೂಡ ಯಾರೊಬ್ಬರಿಗೂ ಕೊರೋನಾ ಸೋಂಕು ಆಗದೇ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಭಗವಂತನ ಸಲ್ಲಿಸೋಣ. ಯಾಕೆಂತಂದ್ರೆ ಈ ಎಕ್ಸಾಮ್ ಒಂದು ಸೆಂಟರ್ ಉತ್ತಮವಾಗಿರಬೇಕು ಅಂತಂದ್ರೆ ಎಕ್ಸಾಮ್ ಆದ್ಮೇಲೂ ಅವರು ಅದನ್ನ ಕ್ಲೀನ್ ಮಾಡ್ತಾರೆ, ಫಿಮಿಗೇಷನ್ ಮಾಡ್ತಾರೆ, ಸೊ ಎಕ್ಸಾಮ್ಗಿಂತ ಮುಂಚೆಯೂ ಮಾಡ್ತಾರೆ. ಬಹಳಷ್ಟು ಜವಾಬ್ದಾರಿಯನ್ನು ಶಿಕ್ಷಣ ಇಲಾಖೆ ಈ ಸಲ ವಹಿಸಿದೆ. ಸೊ ಹಾಗಾಗಿ ಎಲ್ಲರಿಗೂ ಒಳಿತಾಗಲಿ ಅನ್ನೋ ನಾವು ಪ್ರಾರ್ಥನೆಯ ಸಂದರ್ಭದಲ್ಲಿ ಸಲ್ಲಿಸೋಣ ಅಂತ ಕೇಳ್ಕೊಳ್ತಾ, ಇದೊಂದು ವಿಶೇಷವಾದಂತಹ ಅವಕಾಶ. SSLC ವಿದ್ಯಾರ್ಥಿಗಳ ಭವಿಷ್ಯತ್ತು ಉತ್ತಮವಾಗಿ ಆಗಲಿ, ಎಕ್ಸಾಮ್ ಎಲ್ಲರಿಗೂ ಕೂಡ ಉತ್ತಮವಾಗಿ ಆಗಲಿ, ಎಲ್ಲರೂ ಕೂಡ ತೇರ್ಗಡೆಯನ್ನು ಹೊಂದಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಾನು ಈ ಫೇಸ್ಬುಕ್ ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ. ಈ ಮುಂದಿನ ಸಂದರ್ಭದಲ್ಲಿಯೂ ಕೂಡ ಹಲವಾರು ಒಂದು ಚಿಂತನೆಯನ್ನು ನಾವು ಈ ಫೇಸ್ಬುಕ್ ಲೈವ್ ಸರ್ವಕ್ಷೇಮ ಹಾಸ್ಪಿಟಲ್ ಮತ್ತು ರಿಸರ್ಚ್ ಫೌಂಡೇಶನ್ ಪೇಜ್ ನಲ್ಲಿ ಬರಲಿಕ್ಕಿದ್ದೇವೆ. ದಯವಿಟ್ಟು ನೀವು ಅದನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಉಳಿದವರಿಗೆ ಅದನ್ನ ಶೇರ್ ಮಾಡಿ. ತನ್ಮೂಲಕ ಒಂದು ಭವ್ಯ ಭವಿಷ್ಯತ್ತಿನ ಒಂದು ನಿರ್ಮಾಣದಲ್ಲಿ ಯುವ ಸಮೂಹದ ಪಾತ್ರವನ್ನು ಸ್ವಾಮಿ ವಿವೇಕಾನಂದರು ಏನು ಬಡಿದೆಬ್ಬಿಸಿದ್ರು, ಭವ್ಯ ಭಾರತದ ನಿರ್ಮಾಣದಲ್ಲಿ ಯುವ ಒಂದು ಸಮೂಹ ಅತ್ಯಂತ ಒಂದು ಆರೋಗ್ಯಕರವಾಗಿ, ಸುದೃಢವಾಗಿ, ಜ್ಞಾನಯುತದಿಂದ ಬೆಳಿಬೇಕಾಗತ್ತೆ. ನಾವೆಲ್ಲ ಅದನ್ನು ರಕ್ಷಿಸೋಣ. ಎಲ್ಲ ವಿದ್ಯಾರ್ಥಿಗಳಿಗೂ SSLC ಎಕ್ಸಾಮ್ ಚೆನ್ನಾಗಾಗಲಿ ಅನ್ನುವಂತಹ ಒಂದು ಶುಭಾಶಯವನ್ನು ಸಲ್ಲಿಸ್ತಾ, ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಶುಭರಾತ್ರಿ. ನಮಸ್ಕಾರ.